ಓಂ ಶಾಂತಿ. ಓಂ ಅವ್ಯಕ್ತ ಶಾಂತಿ. ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಈ ಮುರಳಿಯಲ್ಲಿ ನಿಲ್ತಿದ್ರು, ಮಕ್ಕಳೇ, ನೀವು ಬಾಬನ ಮಕ್ಕಳು ಯಾಕಾಗಿದ್ದೀರಿ? ಯಾಕಾಗಿದ್ದೀರಿ? ಮನುಷ್ಯ ಕಾರಣ ಇಲ್ದೇನೆ ಯಾವುದೇ ಕರ್ಮವನ್ನ ಮಾಡೋದಿಲ್ಲ. ಅವ್ರಿಗೇನಾದ್ರೂ ಒಂದು ಲಾಭ ಹೇಳೋದು ಬೇಕಾಗತ್ತೆ ಅಲ್ವಾ? ಆತ್ಮಿಕ ಸುಖವನ್ನ ಅನುಭವ ಮಾಡಲಿಕ್ಕೆ, ಪಾರಮಾರ್ಥಿಕ ಸುಖವನ್ನ ಅನುಭವ ಮಾಡಲಿಕ್ಕೆ ಆತ್ಮಕ್ಕೆ ಬೇಕಾಗಿರುವಂತಹ ಸಪ್ತಗುಣಗಳ ಅನುಭವ ಮಾಡಲಿಕ್ಕೆ ನಾವು ಬಾಬನ್ ಮಗು ಆಗಿದ್ದೀವಿ. ಅದರ ಕೊರತೆ ಇರುವಂತ ಕಾರಣದಿಂದ ನಾವು ಸಾಲಗಾರರಾಗಿದ್ವಿ. ಸಂಪಾದನೆ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು ಹೇಳುವಂತ ಜ್ಞಾನ ನಮ್ಮಲ್ಲಿ ಇರಲಿಲ್ಲ. ಅದನ್ನ ಬಾಬಾರವರು ನಮಗೆ ತಿಳಿಸೋದರ ಮೂಲಕ ರಾಜಯೋಗದ ಶಿಕ್ಷಣವನ್ನ ಕೊಟ್ಟಿದ್ದಾರೆ. ಸರಿ, ನೀವೆಲ್ಲ ರಾಜಯೋಗಿಗಳು, ಹೌದೋ ಅಲ್ವೋ? ಹ್ಮ್ ನೀವೆಲ್ಲ ರಾಜಯೋಗಿಗಳು, ಹೌದೋ ಅಲ್ವೋ? ಹೌದು. ಹೌದು. ಸರಿ, ರಾಜಯೋಗ ಅಂತಂದ್ರೆ ಆತ್ಮ ಭಗವಂತನ ನೆನಪು ಮಾಡಿಬಿಟ್ಟು ಭಗವಂತನಲ್ಲಿರುವಂತ ಸಪ್ತಗುಣಗಳ ಆಸ್ತಿಯನ್ನ ನನ್ನದನ್ನಾಗಿ ಮಾಡಿಕೊಳ್ಳುವುದು. ಬಾಬಾ ಕೇಳ್ತಾರೆ, ಮಕ್ಕಳೇ, ಜೀವನ ಪೂರ್ತಿ ಸಂಪಾದನೆ ಮಾಡ್ತಾ ಇದ್ರೆ ಮಾಡಿರುವಂತ ಸಂಪಾದನೆಯನ್ನ ಅನುಭವಿಸೋದು ಯಾವಾಗ? ನಿನ್ನೆ ನಾವೇನ್ ಚರ್ಚೆ ಮಾಡಿದ್ವಿ? ಯಾವ ಸಮಯದಲ್ಲಿ ನಾವು ನಮ್ಮ ಮನಬುದ್ಧಿನ ಭಗವಂತನ ಕೈಲಿ ಕೊಡ್ತೀವೋ ಆವಾಗೇನು ಸಂಪಾದನೆ ಆಗತ್ತೆ ಅದ ಕಡೆ ಗಮನ ಕೊಡೋದು ಅಂತ ಒಂದು. ಎರಡನೇದು, ನೀವು ಸಂಪಾದನೆ ಮಾಡ್ತಾ ಹೋದಾಗ, ಹೆಚ್ಚಿನ ಸಂಪಾದನೆಯನ್ನು ಮಾಡಿದಾಗ ಆ ದಿನದ ಏನು ಖರ್ಚಿದೆ ಅದು ಆದ ಮೇಲೆ ಸ್ವಲ್ಪ ಉಳಿತಾಯ ಆಗ್ತಾ ಹೋಗ್ಬೇಕು, ಅಥವಾ ಹೆಚ್ಚಿನ ರೂಪದಲ್ಲಿ ಉಳಿತಾಯ ಆಗ್ಬೇಕು. ಹೀಗೆ ನಮ್ಮ ಲೌಕಿಕ ಜೀವನದಲ್ಲೂ ಕೂಡ ಆ ದಿನದ ಸಂಪಾದನೆ ಇರ್ತದೆ, ಆ ವಾರದ ಸಂಪಾದನೆ ಇರ್ತದೆ, ಆ ತಿಂಗಳ ಸಂಪಾದನೆ ಇರ್ತದೆ ಅಲ್ವಾ? ಸಂಪಾದನೆ ಖರ್ಚಿನಿಗಿಂತ ಹೆಚ್ಚಿಗೆ ಆದ್ರೆ ಏನ್ ಮಾಡ್ತೀವಿ? ಉಳಿತಾಯ ಮಾಡ್ತೀವಿ. ಉಳಿತಾಯ ಮಾಡ್ತೀವಿ. ಅಥವಾ ಮನೆಗೆ ಬೇಕಾಗಿರುವಂತ ಯಾವುದೋ ಒಂದು ಸಾಧನವನ್ನು ತಂದ್ಕೊಳ್ತೀವಲ್ವಾ? ಬಾಡಿಗೆ ಮನೆ, ಸ್ವಂತ ಮನೆಗೆ ಬರ್ತೀವಿ, ಅಥವಾ ಒಂದು ವೆಹಿಕಲ್ ತಗೊಳ್ತೀವಿ, ಪಾತ್ರೆಗಳನ್ನು ತಗೊಳ್ತೀವಿ, ವೆರೈಟಿ ಅಡಿಗೆ ಮಾಡ್ಕೊಂಡು ತಿಂತೀವಿ, ಹೀಗೆಲ್ಲ ಮಾಡ್ತೀವಿ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಆತ್ಮನಲ್ಲಿ ಆ ಸಪ್ತಗುಣಗಳ ಸ್ಟಾಕ್ ಎಷ್ಟಿದೆ, ಈಶ್ವರೀಯ ಸೇವೆಯಿಂದ ಎಷ್ಟು ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಿದೆ, ಅದರ ಕಡೆಗೆ ಗಮನವನ್ನ ಕೊಟ್ಟು ಏನ್ ಮಾಡಿ, ಅದರ ಅನುಭವವನ್ನ ನೀವು ಮಾಡಿ ಬೇರೆಯವರಿಗೂ ಕೂಡ ಮಾಡಿಸಿ. ಆದರೆ ಆ ಸಂತುಷ್ಟತೆಯ, ಖುಷಿಯ ಅನುಭವ ಆಗಬೇಕು ಅಂತಂದ್ರೆ ಆದ್ಮೇಲೆ ಸಾಧಾರಣ ಸೇವೆಯಿಂದ ಆಗೋದಿಲ್ಲ. ಯಾಕಂದ್ರೆ ಸಾಲ ಹೆಚ್ಚಿಗೆ ಇರುವಂತ ಕಾರಣದಿಂದ ಏನ್ ಮಾಡ್ಬೇಕಾಗ್ತದೆ? ಮನಸ್ಸಿನ ಸೇವೆಯಿಂದ ಮಾತ್ರ. ಮತ್ತು ಸಾಧನವನ್ನು ಬಾಬನಿಗೆ ಕೊಟ್ಟು ಕರಾವನಹಾರ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಅದರಿಂದ ಸಿಗುವಂತ ಬೇಗದ್ದಿನ ಸೇವೆಯ ಫಲದಿಂದ ನೀವೇನ್ ಮಾಡಬಹುದು? ಇಷ್ಟು ವರ್ಷದ ಈಶ್ವರಿಯ ಜೀವನದಲ್ಲಿ ನಾನೇನು ಸಾಧನೆಯನ್ನ ಮಾಡಿದ್ದೇನೆ, ಎಷ್ಟು ನಮ್ಮಲ್ಲಿ ಸ್ಟಾಕ್ ಇದೆ ಅಂತ ನಾವೇನ್ ಮಾಡಬೇಕು? ಚೆಕ್ ಮಾಡಬೇಕು ಮತ್ತು ಅನುಭವ ಮಾಡಬೇಕು. ತುಂಬಾ ಜನರ ಕಂಪ್ಲೇಂಟ್ ಏನು ಅಂತಂದ್ರೆ, ಇಷ್ಟು ವರ್ಷ ನಾವು ಬಾಬನ ಮಕ್ಕಳಾದರೂ ಕೂಡ, ನಿದ್ರೆಯನ್ನ ತ್ಯಾಗ ಮಾಡಿ ಅಮೃತ ವೇಳೆ ಗೆದ್ದರೂ ಕೂಡ, ಹೊರಗಡೆ ಆಹಾರ ತಿಂದೇ ಇದ್ರೂ ಕೂಡ, ಮುರಳಿಯನ್ನು ಪ್ರತಿದಿನ ಕೇಳಿದ್ರೂ ಕೂಡ, ಸೇವಾ ಕೇಂದ್ರದಲ್ಲಿ ಹೋಗ್ಬಿಟ್ಟು ಸೇವೆಯನ್ನ ಮಾಡಿದ್ರೂ ಕೂಡ ಖುಷಿ ಇಲ್ಲ, ನೆಮ್ಮದಿ ಇಲ್ಲ, ಸಫಲತೆ ಇಲ್ಲ ಅಂತ ಕಂಪ್ಲೇಂಟ್ ತುಂಬಾ ಆತ್ಮಗಳದ್ದು ಇದೆ. ಹೌದು ಅಲ್ವೋ? ಹೌದು. ಕಾರಣ ಕಾರಣ ಹಾಗಾದ್ರೆ ಮಾತಾಡೋದು ಕೇಳ್ತಾ ಇಲ್ಲ ನಮ್ಗೆ. ಹೆಚ್ಚು ಸಂಪಾದನೆ ಇಲ್ಲ ಅಂದೆ. ಸಂಪಾದನೆ ಮಾಡ್ತಾ ಇದ್ದೀರಿ,
ಆದ್ರೆ ಖರ್ಚಿಗೆ ಸರಿಯಾಗಿ ಮಾಡ್ತಾ ಇಲ್ಲ. ಇವಾಗ ಅಮೃತ ವೇಳೆಗೆ ಇದ್ದಿದ್ದೀರಿ, ಮುರಳಿ ಕೇಳಿದ್ರೆ ಸ್ವಲ್ಪ ಮಟ್ಟಿಗೆ ಸಂಪಾದನೆ ಆಗ್ತದೆ, ಸರಿನಾ? ಆದರೆ ಎಷ್ಟು ಅಲ್ಲಿ EMI ಬರ್ತಾ ಇದೆಯೋ ಅದಕ್ಕೆ ತಕ್ಕಾಗಿ ಸಂಪಾದನೆ ಇಲ್ಲ. ನಂಬರ್ 1. ನಂಬರ್ 2, ತುಂಬಾ ದೊಡ್ಡ ಕಾರಣ ಏನು ಅಂತಂದ್ರೆ, ಮುಖ್ಯ ಕಾರಣ ನಿಮ್ಮಲ್ಲಿ ಕಡಿಮೆತನ ಇರ್ತದೆ. ಆ ಕಡಿಮೆತನವನ್ನ ನೀವು ಒಪ್ಪಿಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಯಾವ ಕಡಿಮೆತನದಿಂದ? ಇನ್ನೂ ಈಶ್ವರೀಯ ಜೀವನದಲ್ಲಿ ಇನ್ನೂ ಲೆಕ್ಕಾಚಾರಗಳು ಆಗ್ತಾ ಇರ್ತವೆ, ವಿಕರ್ಮ ಹೆಚ್ಚಿಗೆ ಆಗ್ತಾ ಇರ್ತದೆ. 100ಕ್ಕೆ 100ರಷ್ಟು ಏನಾಗಿರ್ತದೆ? ವಿಕರ್ಮದ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ. ಬಾಬಾ ಹೇಳ್ತಾರೆ, ಬಾಬಾ ನೆನಪು ಮಾಡಿದ್ರೆ 100ಕ್ಕೆ 100ರಷ್ಟು ಸಂಪಾದನೆನೂ ಆಗ್ತದೆ. ಇನ್ನೊಂದು, 100ಕ್ಕೆ ತಪ್ಪು ಮಾಡಿದ್ರೆ 100ಕ್ಕೆ 100ರಷ್ಟು ಶಿಕ್ಷೆನೂ ಕೂಡ ಸಿಗ್ತದೆ. ಓಕೆ, ಕೆಲವೊಂದ್ಸಲ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಈ ನಮ್ಮಲ್ಲಿ ಕಡಿಮೆತನ ಇದೆ ಅಂತ. ಆದ್ರೂ ಕೂಡ ಅದನ್ನ ಸರಿ ಮಾಡಿಕೊಳ್ಳಲಿಕ್ಕೆ ನಾವು ರೆಡಿ ಇರೋದಿಲ್ಲ. ಸರಿ, ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 10,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಎಷ್ಟು ಮಾಡ್ತಾರೆ? 10,000. ಸರಿ, 1,000 ರೂಪಾಯಿ ಒಂದು ಖರ್ಚಿದೆ ಅಲ್ವಾ? ಎಷ್ಟು ಉಳಿತು? 9,000. 9,000. 9,000 ಉಳಿದ್ರೂ ಕೂಡ ಅವ್ರಿಗೆ ಜೂಜಾಡುವಂತ ಪ್ರಾಕ್ಟೀಸ್ ಇದೆ. ಅವಾಗೇನಾಗ್ತದೆ? ಏನಾಗ್ತದೆ? ಸಾಲಗಾರ ಆಗ್ತಾರೆ. ಮನೆ ಹೋಗೋದ್ರೊಳಗಡೆ 9,000 ರೂಪಾಯಿ ಖಾಲಿ ಆಗಿದೆ. ಸಂಪಾದನೆ ಮಾಡಿದಾನೋ ಮಾಡಿಲ್ಲೋ? ಮಾಡಿದ. ಸಾಲ ತೀರ್ಸಿದಾನಲ್ಲೋ? ತೀರ್ಸಿದಾನೆ. ಆದ್ರೆ ಒಂದು ಕೆಟ್ಟ ಹವ್ಯಾಸ, ಕೆಟ್ಟ ಅಭ್ಯಾಸದಿಂದ ಅವನ ಮಾಡಿರುವಂತ ಸಂಪಾದನೆ ಎಲ್ಲ ಅಲ್ಲಿ ಖಾಲಿ ಆಗ್ತಾ ಇದೆ. ಅದಕ್ಕಾಗಿ ದಯವಿಟ್ಟು ಆತ್ಮಗಳೇ, ನಾವೆಲ್ಲಿ ತಪ್ತಾ ಇದ್ದೀವಿ ಅಂತ ಚೆಕ್ ಮಾಡ್ಕೊಳ್ಳಿ. ಅಭಿಮಾನ ಇದೆಯಾ? ಅಹಂಕಾರ ಇದೆಯಾ? ಕಾಮವಿಕಾರ ಇದೆಯಾ? ಯಾವುದೋ ಒಂದು. ಕೆಲವರಿಗೆ ಡ್ರಿಂಕ್ಸ್ ಮಾಡೋದಿರ್ತದೆ, ಕೆಲವರಿಗೆ ಇಸ್ಪಿಟ್ ಆಡೋದಿರ್ತದೆ, ಕೆಲವರಿಗೆ ಏನು ಏನ್ ಹೇಳ್ತಾರೆ ಅದಕ್ಕೆ? ಕುದುರೆ ಬಾಲಕ್ಕೆ ದುಡ್ಡು ಕಟ್ಟೋದು ಅಂತ ಹೇಳ್ತಾರೆ. ಏನ್ ಹೇಳ್ತಿದ್ದಾರೆ ಅದಕ್ಕೆ? ನಮ್ ಕಡೆಗೆಲ್ಲ ಓಸಿ ಅಂತ ಇರ್ತದೆ, ಓಪನ್ ಕ್ಲೋಸ್ ಅಂತ. 1 ರೂಪಾಯಿ ಹಾಕಿದ್ರೆ 80 ರೂಪಾಯಿ ಬರ್ತದಂತ. ರೈಸ್ ಅಂತಾರೆ. ಹಾ ರೈಸ್ ಅಂತಾರಣ. ಹಾ ರೇಸ್ ಕೋರ್ಸ್ ಅಲ್ವಾ? ಕುದುರೆ ರೇಸಲ್ಲಿ ದುಡ್ಡು ಹಾಕುವಂಥದ್ದು. ಹೀಗೆ, ಅಥವಾ ಯಾರಾದ್ರೂ ಒಂದು ಏನು 3 ತಿಂಗಳ ಡಬಲ್ ದುಡ್ಡು ಕೊಡ್ತೀವಿ ಅಂದ್ರೆ ಅದಕ್ಕೆ ದುಡ್ಡು ಹಾಕ್ಬಿಡೋದಪ್ಪ, ಬೇಗ ಲಾಭ ಆಗ್ಬೇಕು ಅಂತ ಅಲ್ವಾ? ಹಾಗೆ ಯಾವುದೋ ಒಂದು ಪ್ರಪಂಚದ ಆಸೆಗೆ, ಅದಕ್ಕೆ ಪ್ರಭಾವಿತರಾಗಿ ಇರುವಂತ ಹಣವನ್ನು ಏನ್ ಮಾಡ್ಕೊಳ್ಳುವಂಥದ್ದು? ಕಳೆದುಕೊಳ್ಳುವಂಥದ್ದು. ಹಾಗೆ ಆದ್ಮೇಲೆ ನಾವು ಕೆಲವೊಂದು ಸೂಕ್ಷ್ಮ ತಪ್ಪುಗಳನ್ನ ಮಾಡ್ತೀವಿ. ಏನು ಗೊತ್ತಾ? ಈಶ್ವರ ಶಕ್ತಿಯನ್ನು, ಅಯ್ಯೋ ನನ್ನ ಮಗನಪ್ಪ, ನನ್ನ ಮೊಮ್ಮಗನಪ್ಪ ಅಂತ ಏನ್ ಮಾಡೋದು? ಈಶ್ವರ ಶಕ್ತಿಯನ್ನ ಮಗನಿಗೆ ಮೊಮ್ಮನಿಗೆ ಕೊಡೋದು. ಅದು ಸೇವೆ ಹೌದು ಅಲ್ವೋ? ಹೌದು ಅಲ್ವೋ? ಇಲ್ಲ. ಜೀವನ ಪೂರ್ತಿ ಮಗನಿಗೆ ಮೊಮ್ಮಗನಿಗೆ ಕೊಟ್ರೆ ಮಗ ಹೇಗೆ? ಆತ್ಮಿಕ, ಶಾರೀರಿಕ ರೂಪದಲ್ಲೋ ಆತ್ಮಿಕ ರೂಪದಲ್ಲೋ? ಶಾರೀರಿಕ ರೂಪದಲ್ಲಿ. ಬಾಬಾ ಶಾರೀರಿಕ ರೂಪದಲ್ಲಿ ಸೇವೆ ಮಾಡ್ಲಿಕ್ಕೆ ಹೇಳಿದಾರೋ ಆತ್ಮಿಕ ರೂಪದಲ್ಲಿ ಮಾಡ್ಲಿಕ್ಕೆ ಹೇಳಿದಾರೋ? ಆತ್ಮಿಕ ರೂಪದಲ್ಲಿ. ಶಾರೀರಿಕ ರೂಪದಲ್ಲಿ ಅದೇ ಸಂಕಲ್ಪವನ್ನ ಇಟ್ಬಿಟ್ಟು ನನ್ನ ಮಕ್ಕಳಿಗೆ ಇದನ್ನು ಕೊಡಿ, ಮೊಮ್ಮಕ್ಕಳಿಗೆ ಇದನ್ನು ಕೊಡಿ ಅಂತ ನೀವು ಸೇವೆಯನ್ನು ಮಾಡಿದ್ರೆ ಬರೀ ಒಂದು ಆ ಶರೀರಕ್ಕೆ ಕೊಟ್ಟಂಗ ಆಯ್ತಲ್ವಾ? ಇದನ್ನ ಬಾಬಾ ನಮ್ಗೆ ಹೇಳಿದಾರ? ಇಲ್ವಲ್ಲ. ಓಕೆ, ಬಾಬಾ ಹೇಳ್ತಾರೆ ನಿಮ್ಮ ಮಗನಿಗೆ ಕೊಡಬೇಡಿ ಅಂತ ಬಾಬಾ ಹೇಳಿಲ್ಲ, ಆದ್ರೆ ಆತ್ಮನಿಗೆ ಕೊಡಿ ಅಂತ ಹೇಳಿದ್ರೆ, ಆತ್ಮ ಅಂತ ನೋಡ್ಬಿಟ್ಟು ಕೊಡು, ಸಹೋದರ ಅಂತ ನೋಡ್ಬಿಟ್ಟು ಕೊಡು. ಭಗವಂತನ ಸಪ್ತ ಶಕ್ತಿಗಳನ್ನ ಕೊಡು. ಬಿಟ್ರೆ ಅವನಿಗೆ ಹಣಕಾಸಿಗೋಸ್ಕರ ಅಥವಾ ಅವನ ಆರೋಗ್ಯಕ್ಕೋಸ್ಕರ, ಶಾರೀರಿಕಕ್ಕೋಸ್ಕರ ಅಲ್ಲ, ಅವನಿಗೆ ಒಳ್ಳೇದಾಗ್ಲಿ ಅಂತ ಭಾವದಿಂದ ಆತ್ಮಕ್ಕೆ ಏನ್ ಮಾಡ್ತಾ ಹೋಗು? ಕೊಡ್ತಾ ಹೋಗುವಂತ ಆ ಜ್ಞಾನವನ್ನ ನಮ್ಗೆ ಏನ್ ಮಾಡಿದ್ದಾರೆ? ಆತ್ಮೀಯರೇ ತಿಳಿಸಿದ್ದಾರೆ. ಆಮೇಲೆ ಜೀವನ ಪೂರ್ತಿ ಮಕ್ಕಳಿಗೆ ಮೊಮ್ಮಕ್ಕಳಿಗೋಸ್ಕರ ನೀವು ರಾಜಯೋಗ ಮಾಡ್ಬಿಟ್ಟು ವಯಸ್ಸಾದ್ಮೇಲೆ ಅವ್ರು ನಿಮ್ಮನ್ನ ಸಾಕ್ಲಿಲ್ಲ ಅಂತ ಅವಾಗ ಏನ್ ಮಾಡೋದು? ಏನ್ ಮಾಡೋದು? ಲೌಕಿಕದಲ್ಲೂ ಕೂಡ ಸಂಪಾದನೆಯನ್ನ ಮಾಡಿ ಎಲ್ಲ ಹಣವನ್ನ ಮಕ್ಕಳು ಕೇಳಿದ್ರು ಅಂತ ಕೊಟ್ಬಿಡೋದು. ಅದನ್ನ ಚಿಕ್ಕವರಿದ್ದಾಗ್ಲೇನೆ ಅವ್ರಿಗೆ 1.5-2 ಲಕ್ಷ ರೂಪಾಯಿ ಬೈಕ್ ಕೊಡ್ಸೋದು. ಓಕೆನಾ? ಅವ್ರು ಕೇಳಿದ್ದೆಲ್ಲ ಕೊಡ್ತಾ ಹೋದು. ನೀವು ಸಾಲಗಾರ ಆಗ್ತಾ ಹೋಗ್ತೀರ. ನಿಮ್ ಸಂಪಾದನೆ ಎಲ್ಲ ಯಾರಿಗೆ? ನಿಮ್ಮ ಹತ್ರ ಏನಿದೆ? ಏನೂ ಇಲ್ಲ. ನೀವು ಸಾಲಗಾರ ಆಗಿದ್ರೆ. ಓಕೆ, ವಯಸ್ಸಾದ್ಮೇಲೆ ನಿಮ್ಗೆ ಸಂಪಾದನೆ ಮಾಡ್ಲಿಕ್ಕೆ ಆಗದಿದ್ದಾಗ ನಿಮ್ಮ ಮಗನು ನೋಡ್ಕೊಳ್ಳೋದಿಲ್ಲ. ಅವಾಗ ಏನ್ ಮಾಡ್ತೀರಿ? ಏನಾಗ್ತದೆ?
ನಿಮ್ಮ ತಿರೋದು ಒಂದೇ ಅಳು ಅಷ್ಟೆ. ಹೌದಾ? ಅದೇ ಸಂಪಾದನೆ ನೀವು ಇಟ್ಕೊಂಡಿದ್ದಿದ್ರೆ, ಎಲ್ಲರಿಗೂ ಸಹಾಯವನ್ನ ಮಾಡಿದಿದ್ರೆ ಅವಾಗ ಏನಾಗ್ತಿತ್ತು? ಎಲ್ಲರೂ ನಿಮ್ಗೆ ಸಹಯೋಗವನ್ನು ಕೊಡ್ತಿದ್ರಲ್ವಾ? ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈ ರಾಜಯೋಗ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಆ ರಾಜಯೋಗವನ್ನ ಎಲ್ಲಿ, ಹೇಗೆ, ಯಾವ ರೂಪದಲ್ಲಿ ಬೇರೆಯವ್ರಿಗೆ ಅದನ್ನ ಕೊಡಬೇಕು, ಖರ್ಚು ಮಾಡಬೇಕು, ದಾನದ ರೂಪದಲ್ಲಿ ಕೊಡಬೇಕು, ಸಹಯೋಗ ಕೊಡಬೇಕು, ಸೇವೆ ಮಾಡಬೇಕು, ಸಹಾಯ ಮಾಡಬೇಕು. ಇದರಲ್ಲೂ ಕೂಡ ನಿಮಗೆ ಜಾಣ್ಮೆ, ಜ್ಞಾನ, ವಿಧಿ, ವಿಧಾನ ಗೊತ್ತಿರಬೇಕಾಗ್ತದೆ. ಇಷ್ಟೆಲ್ಲ ಸರಿ ಮಾಡಿದ ಮೇಲೆ ನಿಮ್ಮಲ್ಲಿ ಎಷ್ಟು ಆಧ್ಯಾತ್ಮಿಕವಾಗಿ ಸ್ಟಾಕ್ ಇದೆ ಅದ ಕಡೆಗೆ ಏನ್ ಮಾಡಿ, ಗಮನವನ್ನ ಕೊಟ್ಟು ನೋಡಿ, ನಾನು ಎಷ್ಟು ಸಾಲಗಾರನಾಗಿದ್ದೆ, ಬಾಬಾ ನನ್ನನ್ನು ಎಷ್ಟು ಶ್ರೀಮಂತರನ್ನಾಗಿ ಮಾಡಿದ್ದಾರೆ. ಶಾರೀರಿಕವಾಗೋ ಮಾನಸಿಕವಾಗೋ? ಮಾನಸಿಕವಾಗಿ. ಮಾನಸಿಕವಾಗಿ, ಆತ್ಮಿಕವಾಗಿ. ಅದಲ್ಲಿ ಏನ್ ಮಾಡ್ತಾ ಇರಬೇಕು, ಖುಷಿಯನ್ನ ಪಡ್ತಾ ಅದನ್ನ ಇನ್ನೂ ಸಂಪಾದನೆ ಮಾಡ್ತಾ ನೀವು ಸಂತುಷ್ಟರಾಗಿ ಬೇರೆಯವರನ್ನು ಕೂಡ ಏನ್ ಮಾಡ್ಬೇಕು, ಸಂತುಷ್ಟ ಮಾಡಬೇಕು. ಅಂತಂದ್ರೆ ಆದ್ಮೇಲೆ ನಿಮ್ಮ ಈಶ್ವರಿಯ ಜೀವನ, ಸಾಧನೆ, ಪುರುಷಾರ್ಥ, ಸೇವೆ ಅಷ್ಟು ಸರ್ವಶ್ರೇಷ್ಠ ಮಟ್ಟದಾಗಿರ್ಬೇಕು. ಅವ ಸ್ಪಷ್ಟವಾಗಿರ್ತಾರೆ ಇವತ್ತಿನ ಮುರಳಿಯಲ್ಲಿ. ಆ ಸಂತುಷ್ಟತೆ, ಖುಷಿ ನಿಮಗೆ ಬರಬೇಕು ಅಂತಂದ್ರೆ ಆದ್ಮೇಲೆ ಪುರುಷಾರ್ಥ, ಸಾಧನ, ತಪಸ್ಸನ್ನ ಯಾರು ಮಾಡ್ಬೇಕು? ನಾನು ಆತ್ಮ. ನೀವಲ್ಲ, ನಿಮ್ಮಪ್ಪ ಮಾಡ್ಬೇಕು. ಮಾಡಿದ್ರೆ ಆಗೋದಿಲ್ಲ. ಯಾರು ಮಾಡ್ಬೇಕಂತೆ? ನೀವು ಕೇವಲ ಸಾಧನವನ್ನ ಮಾತ್ರ ಕೊಡೋದೇ ಹೊರತು ಅದನ್ನ ಯಾರ ಕೈಲಿ ಕೊಡಬೇಕು? ಭಗವಂತ. ಇಲ್ಲಿವರೆಗೆ ನಾವು ಮಾಡ್ತಾ ಇದ್ವಿ, ಆದ್ರೂ ಕೂಡ ನಿರೀಕ್ಷಿತ ಪ್ರಮಾಣದಲ್ಲಿ ನಮ್ಗೆ ಸಂತುಷ್ಟತೆ ಬಂದಿಲ್ಲ. ಅದಕ್ಕಾಗಿ ಕೇವಲ ಸಮಯವನ್ನ ಕೊಡಿ, ಸಂಕಲ್ಪವನ್ನ ಕೊಡಿ, ಸಾಧನವನ್ನ ಕೊಡಿ. ಮುಂದಿನ ಕೆಲಸ ಪರಮಾತ್ಮಂದು. ಯಾವಾಗ ಈ ಲೇವಲ್ಲಿನ ಸಾಧನೆ ನಿಮ್ಮ ಜೀವನದಲ್ಲಿ, ಈಶ್ವರ ಜೀವನದಲ್ಲಿ ಬರುತ್ತೋ, ಜೊತೆಗೆ ಸದಾ ಕಾಲದಲ್ಲಿ ಬರುತ್ತೋ, ಆವಾಗ ನಿಮ್ಮಲ್ಲಿ ಸಂತೃಪ್ತತೆ ಪರ್ಸೆಂಟೇಜ್ ಏನಾಗ್ತದೆ? ಜಾಸ್ತಿ ಆಗತ್ತೆ. ಇಲ್ಲಾಂದ್ರೆ ಸೇವೆ ಮಾಡೋದಲ್ಲಿ, ಸಾಧನೆ ಮಾಡೋದಲ್ಲಿ ಸಂಕಲ್ಪಗಳು ಏನಾಗ್ಬಿಡ್ತವೆ? ಟೈಮ್ ಕಳೀತಾ ಇರುತ್ತೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಾವೆಷ್ಟು ಭಾಗ್ಯವಂತರಾಗಿದ್ದೀವಿ, ಎಷ್ಟು ಪ್ರಾಪ್ತಿ ಹೇಳೋದು ನಮ್ಗೆ ಸಿಗ್ತಾ ಇದೆ. आज बाप दादा सभी बच्चों को देख खुश हो रहे हैं. ಇವತ್ತು ಬಾಪ್ ದಾದಾರವರು ಎಲ್ಲಾ ಮಕ್ಕಳನ್ನ ನೋಡ್ಬಿಟ್ಟು ಏನ್ ಮಾಡ್ತಿದಾರಂತೆ? ಖುಷಿ ಆಗ್ತಾ ಇದೆ. ಎಲ್ಲಾ ಮಕ್ಕಳನ್ನ ನೋಡ್ಬಿಟ್ಟು ಖುಷಿ ಆಗ್ತಾರ ಬಾಬಾ? ಎಲ್ಲರೂ ಒಳ್ಳೆ ಮಕ್ಕಳೇ ಇರ್ತಾರ? ಹೊಸ ಮಕ್ಕಳು. ಬಾಬನ್ ಮಕ್ಕಳು ಹೊಸಬ್ರಿರಿ, ಹಳೆಬ್ರು ಇರ್ಲಿ, ಎಲ್ಲರೂ ಒಳ್ಳೆಯವ್ರು ಇರ್ತಾರ? ಎಷ್ಟು ಜನ ಬಾಬನ್ ಮಗು ಆಗ್ಬಿಟ್ಟು ಸಾಲಗಾರ ಮಾಡಿದಿರ್ತಾರ? ಮೊದಲಿಗಿಂತ ಹೆಚ್ಚಿಗೆ ಸಿಟ್ಟಿರ್ತದೆ, ಮೊದಲಿಗಿಂತ ಹೆಚ್ಚಿಗೆ ಲೋಭ ಇರ್ತದೆ. ಬೇಕು 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 ಬೇಕು, ಇಷ್ಟಿದ್ರು ಕೂಡ ಬೇಕು ಅಲ್ವಾ? ಮೊದಲಿಗಿಂತ ಹೆಚ್ಚಿಗೆ ಮೋಹ ಇರ್ತದೆ. ಮೋಹ, ಪರಮಾತ್ಮನ ಪ್ರತಿ ಮೋಹ ಇದೆ, ಏನ್ ಸಮಸ್ಯೆ ಇಲ್ಲ. ಆತ್ಮದ ಪ್ರತಿ ಮೋಹ ಇದ್ರೆ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲಿ ಶಾರೀರಿಕವಾಗಿ ಮೋಹ ಇದ್ದಾಗ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಪ್ರೀತಿ ಮಾಡಿ, ಆತ್ಮಿಕ ಪ್ರೀತಿಯನ್ನ ಮಾಡಿ, ಶಾರೀರಿಕ ಪ್ರೀತಿ ಬೇಡ. ನಮ್ ಪ್ರೀತಿ ಹೆಂಗಿರ್ತದೆ? ನಮ್ ಪ್ರೀತಿ ಯಾವ್ದಕ್ಕೆ ಇರ್ತದೆ? ಸಂಬಂಧದ ಪ್ರೀತಿ, ಶಾರೀರಿಕ ಪ್ರೀತಿ. ನಾಗರತ್ನಕ್ಕ, ನಮ್ ಪ್ರೀತಿ ಯಾವ್ದಲ್ಲಿ ಇರ್ತದೆ? ಶರೀರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ಹೆಚ್ಚಾಗಿ. ಅಯ್ಯೋ ಅಣ್ಣವ್ರೆ, ನಮ್ ಬಾಬನ್ ಮಕ್ಕಳು ಹೊರಗಡೆಗೆಲ್ಲೂ ತಿನ್ನೋದಿಲ್ವಲ್ಲ, ಅದಕ್ಕಾಗಿ ಬಟ್ಟಿ ಸಮಯದಲ್ಲಿ ಬೋಂಡನೂ ತಿನ್ನಿಸ್ತೀವಿ, ಹೋಳಿಗೆನೂ ತಿನ್ನಿಸ್ತೀವಿ, ಒಬ್ಬಟ್ಟು ತಿನ್ನಿಸ್ತೀವಿ, ಅದಕ್ಕೂ ತುಪ್ಪನೂ ಹಾಕ್ತೀವಿ, ಹಾಲು ಹಾಕ್ತೀವಿ, ಪಲಾವು ಕೂಡ ಮಾಡ್ತೀವಿ. ಸರಿನಾ? 2-3 ವೆರೈಟಿ ಏನ್ ಮಾಡ್ತೀವಿ, ನಂಜಿಲಿಕ್ಕೆ ಎಲ್ಲ ವೆರೈಟಿ ಮಾಡ್ತೀವಿ. ಅವಾಗ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು, ಪಾಪ ತುಂಬಾ ಕಷ್ಟ ಪಡ್ತಾರಲ್ವಾ, ಅದಕ್ಕಾಗಿ ಟೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಮಸಾಲೆ ಪುರಿ, ಪಾನಿಪುರಿ, ಪಿಜ್ಜಾ ಎಲ್ಲವನ್ನು ಕೂಡ ಏನ್ ಮಾಡ್ತೀವಿ ಅವರಿಗೆ? ಇದು ಶಾರೀರಿಕ ಪ್ರೀತಿನೋ ಆತ್ಮಿಕ ಪ್ರೀತಿನೋ? ಶಾರೀರಿಕ ಪಿಜ್ಜಾ ಮಕ್ಕಳಿಗೆ ಮಾಡ್ಕೊಳ್ಳಿಕ್ ಬರೋದಿಲ್ವಾ? ಮಸಾಲೆ ಪುರಿ ಮಾಡ್ಕೊಳ್ಳಿಕ್ ಬರೋದಿಲ್ವಾ? ಹಾಗಂದ್ರೆ ಮಕ್ಕಳಲ್ಲಿ ಶಾಂತಿ ಇದೆಯಾ? ಮಾರ್ಕೆಟಲ್ಲಿ ಸಿಗತ್ತಾ? ಹಣ ಕೊಟ್ರೆ ಸಿಗತ್ತಾ? ಇಲ್ಲ. ಆದ್ಮೇಲೆ ಯಾವ್ದ ಕಡೆ ಗಮನ ಕೊಡ್ಬೇಕು ನಾವು?
ಆತ್ಮಿಕ ಆಹಾರವನ್ನ ನಾವು ರೆಡಿ ಮಾಡಿಬಿಟ್ಟು ಆತ್ಮಿಕ ಆಹಾರವನ್ನ ಅವ್ರಿಗೆ ಏನ್ ಮಾಡ್ಬೇಕು, ತಿನ್ಸ್ಬೇಕು. ಆ ಆಹಾರವನ್ನು ಹೇಗೆ ರೆಡಿ ಮಾಡಬೇಕು ಹೇಳುವಂತ ವಿಧಿವಿಧಾನವನ್ನು ಅವರಿಗೆ ತಿಳಿಸ್ಬೇಕಾಗ್ತದೆ ಅಲ್ವಾ. ಅದರ ಕಡಿಮೆತನ ಇದೆ. ಬಂದಂತ ಮಕ್ಕಳು ಆರಾಮ ಕುತ್ಕೊಳ್ಳಿ ಅಂತ ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ಸೋಫಾ ಆದ್ಮೇಲೆ ಕುಳಿಸ್ಬಿಡ್ತಾರೆ. ಇಲ್ಲಿ ಕುಳಿಸ್ಬಿಡ್ತಾರೆ. ಆಮೇಲೆ ಅಯ್ಯೋ, ನಮ್ಮ ಮಕ್ಕಳಿಗೆ ರಾಜಯೋಗ ಮಾಡಿ ತೊಂದರೆನೇ ಆಗ್ಬಾರ್ದಪ್ಪ. ಸೋಫಾ ಅಂದ್ರೆ ಸರಿಯಾಗಿ ಬೆಂಡಾಗಿರ್ತದೆ, ಮೇಲ್ಗಡೆ ಒಂದು ಫ್ಯಾನ್ ಇರ್ತದೆ, AC ಇರ್ತದೆ, ಆರಾಮಾಗಿ ಬಾಬನ ಮಕ್ಕಳು ಏನ್ ಮಾಡ್ತಿರ್ತಾರೆ, ನಿದ್ದೆ ಮಾಡ್ತಾರೆ. ರಾಜಯೋಗನ ನಿದ್ರಾ ಯೋಗನ ನಿದ್ದೆ. ಅಲ್ವಾ. ಹೊಟ್ಟೆ ತುಂಬಾ ಊಟ ತಿಂಡಿ ಕೊಟ್ಬಿಟ್ಟು ಸೋಫಾ ಕೊಟ್ಟು ಮೇಲ್ಗಡೆಗೆ ಫ್ಯಾನ್ ಹಾಕ್ಬಿಟ್ಟು AC ಹಾಕ್ಬಿಟ್ರೆ, ಅಯ್ಯೋ ಇಂಥ ಸ್ವರ್ಗ ಎಲ್ಲೂ ಇಲ್ಲಪ್ಪ. ಬಟ್ಟೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅಣ್ಣೋರೇ, ಇವತ್ತು ದೋಸೆ, ನಾಳೆ ಇಡ್ಲಿ, ನಾಡಿದ್ದು ಇನ್ನೊಂದು ಐಟಮ್, ಪ್ರತಿದಿನ ವೆರೈಟಿ, ಪ್ರತಿದಿನ ಸ್ವೀಟು, ಹೊಟ್ಟೆ ತುಂಬಾ ತಿಂದಿದ್ದು. ಆಮೇಲೆ ಒಳ್ಳೆ ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಚೆನ್ನಾಗಿತ್ತು. ಏನು ಬಟ್ಟಿ ಶರೀರ ತಿನ್ಕೊಂಡು ಬಂದ್ರ, ಆತ್ಮಕ್ಕೆ ತಿನ್ಸ್ಕೊಂಡ್ ಬಂದ್ರ, ಶರೀರಕ್ಕೆ ಏನ್ ಮಾಡ್ತಿದ್ದೀರಿ ಹೇಳೋದ್ ಕಡೆಗೆ ಏನ್ ಮಾಡಿ ಗಮನವನ್ನ ಕೊಡಿ. ಏನಾಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಮ ಗಮನ ಏನು ಅಂದ್ರೆ ಶಾರೀರಿಕ ಬೇಕಾಗಿರುವಂತ ಸಾಧನ ಕೊಡೋದೇ ಬಿಟ್ರೆ ಆತ್ಮಕ್ಕೆ ಬೇಕಾಗಿರೋದಲ್ಲ ಆತ್ಮೀಯರೇ. ನೀವು ಹೀಗೆ ಯೋಚನೆ ಮಾಡಿ, ನಾವು ಚಿಕ್ಕವರಿದ್ದಾಗ, ಬಡವರಿದ್ದಾಗ ಮಣ್ಣಿನ ನೆಲ ಇತ್ತು, ಮಣ್ಣಿನ ಗೋಡೆ ಇತ್ತು, ಹೆಂಚಿನ ಮನೆ ಇತ್ತು ಅಲ್ವಾ. ಗೋಣಿಚೀಲ ಹೊತ್ಕೊಂಡು ಮಲ್ಕೊಡ್ತಿದ್ವಿ, ಸುತ್ತಲೂ ಗುಯ್ ಅಂತ ಸೊಳ್ಳೆಗಳು ಹಾಡಾಡ್ತಿದ್ವು. ಆವಾಗ ನಿದ್ದೆ ಚೆನ್ನಾಗಿ ಬರ್ತಿತ್ತು, ಹೌದಾ. ಕಾಯಿಲೆಗಳಿರ್ಲಿಲ್ಲ. ಹೌದು. ಇವತ್ತು ಟೈಲ್ಸು, ಮಾರ್ಬಲ್ಸು, ಸೋಫಾ, AC, ಬಿಸಿನೀರು, ಸಪರೇಟ್ ಸೋಪು, ಅಲ್ಲಿಗೆ ಶಾಂಪು, ಏನೇನೇನೆಲ್ಲ ಮಾಡಿದ್ವಿ. ಆದ್ರೆ ಶರೀರನೂ ಚೆನ್ನಾಗಿಲ್ಲ, ನಿದ್ದೆನೂ ಸರಿಯಾಗಿ ಬರಲ್ಲ, ಮನಸ್ಸು ಚೆನ್ನಾಗಿಲ್ಲ. ಇದು ನಮ್ಮ ವಾಸ್ತವಿಕತೆ ಅಲ್ವಾ. ಈಗ ಆತ್ಮೀಯರೇ, ದಯವಿಟ್ಟು ಸಂಗಮ ಯುಗದಲ್ಲಿ ನೀವು ಬುದ್ಧಿವಂತರಾಗ್ಬೇಕು ಅಂತಂದ್ರೆ ಶಾರೀರಿಕವಾಗಿ ಬಡವರಾಗ್ಬೇಕು. ಏನಾಗ್ಬೇಕು, ಫಾಲೋ ಫಾದರ್ ಅಂತ ಹೇಳ್ತಾರೆ ತಾನೆ. ಬ್ರಹ್ಮ ಬಾಬಾ ಮೊದ್ಲು, ಶಿವಬಾಬಾ ಬರೋ ಮೊದ್ಲು ಏನ್ ಮಾಡಿದ್ರು, ರತ್ನಗಂಬಳಿ, ರೆಡ್ ಕಾರ್ಪೆಟ್ ಅಂತ ಹೇಳ್ತಾರೆ, ಕಾರು, ಸೂಟು, ಬೂಟು, ರೂಮ್, ಹೌದಾ. ಅದೇನು ಶಿವಬಾಬಾ ಸಿಕ್ಕಿದ ಮೇಲೆ ಮಕ್ಕಳಿಗೆ ರೂಮ್ ಅನ್ನು ಕೊಟ್ರು, ಅವ್ರ ಜೋಪಡಿಯಲ್ಲಿ ಉಳಿದ್ರು ತಾನೆ. ಮಕ್ಕಳಿಗೆ ಮಂಚ ಕೊಟ್ರು, ಅವ್ರದ್ದು ಎಲ್ಲಿ ಕೂತ್ಕೊಂಡ್ರು ನೋಡಿ. ಇವತ್ತು ಕೂಡ ಬಾಬನ್ ರೂಮಿಗೆ ಹೋದಲ್ಲಿ ಮಂಚ ಕಾಣುತ್ತಾ ನಮ್ಗೆ? ಇಲ್ಲ. ಬಾಬಾ ಮುರಳಿ ಬರಿಬೇಕಾದ್ರು ನೋಡಿ ಮಲ್ಕೊಂಡ್ಬಿಟ್ಟು ಕೈಯಲ್ಲಿ ಏನ್ ಮಾಡ್ತಿದ್ರು, ನಾವು ಇದಲ್ಲಿ ಎಲ್ಲಿ ನಾವು ಸ್ಕೂಲಲ್ಲಿ ಪ್ಯಾಡಲ್ಲಿ ಬರಿತೀವಲ್ಲ, ಆ ರೀತಿ ಮುರಳಿಯನ್ನು ಬರಿತಿದ್ರಲ್ವಾ. ಹಿಸ್ಟ್ರಿ ಹಾಲ್ ಅಲ್ಲಿ ಬ್ರಹ್ಮ ಬಾಬಾ ಕೂತ್ಕೊಳ್ಳುವಂತ ಒಂದು ಗದ್ದೆ ಬಿಟ್ಟು ಬೇರೆ ಎಲ್ಲ ನೆಲದ ಮೇಲೆ ಕೂತ್ಕೊಳ್ಬೇಕಿತ್ತು. ಅಲ್ಲಿ ಯಾವ್ದೇ ಏನಿರ್ಲಿಲ್ಲ, ಚೇರ್ ಇರ್ಲಿಲ್ಲ. ಓಕೆ, ಬಾಬಾ ಹೇಳ್ತಾರೆ, ಓಕೆ ಈಗ ಶರೀರ ವೀಕ್ ಆಗಿದೆ, ಬೆನ್ನೋ ಬರ್ತದೆ, ಮಂಡಿ ನೋವು ಬರ್ತದೆ, ಚೇರ್ ಹಾಕೊಳ್ಳಿ. ಹಾಗಂತ ಆ ಚೇರ್ ಏನಾಗಬಾರ್ದು, ಅತಿಯಾದ ಸುಖವನ್ನ ಕೊಡಬಾರದು. ಅದಕ್ಕೆ ಆತ್ಮೀಯರೇ, ದಯವಿಟ್ಟು ಆತ್ಮಿಕ ಸಂಪಾದನೆ ಕಡೆಗೆ, ಆತ್ಮಿಕ ಸಾಧನೆ ಕಡೆಗೆ ಏನ್ ಮಾಡ್ತಾ ಹೋಗಿ, ಕೊಡ್ತಾ ಹೋಗಿ. ಅದರಲ್ಲಿ ಶ್ರೀಮಂತರು ನಾವು ಆಗಿ ಆ ಸಂಪಾದನೆಯನ್ನು ಬೇರೆಯವರು ಕೊಟ್ಟಾಗ ಅವ್ರೇನಾಗ್ತಾರೆ, ಸಂತುಷ್ಟರಾಗ್ತಾರೆ. ನಿಮ್ಮ ವೈಯಕ್ತಿಕ ಜೀವನವನ್ನ ಚೆಕ್ ಮಾಡ್ಕೊಳ್ಳಿ. ನಾನು ಈ ಪ್ರಪಂಚದಲ್ಲಿರುವಂತ ಬಂಗಾರ, ಬಟ್ಟೆ, ಊಟ, ತಿಂಡಿ, ವ್ಯಕ್ತಿ, ಸಂಬಂಧಗಳ ಜೊತೆಗೆ ನಾನು ಇದ್ದಾಗ ಆ ಸುಖ ನಿಜವಾದ ಸುಖನ, ಅಥವಾ ಪರಮಾತ್ಮನ ಜೊತೆಗೆ ಮನಸ್ಸನ್ನು ಇಟ್ಟಾಗ ಅದು ನಿಜವಾದ ಸುಖನೋ? ಪರಮಾತ್ಮನ ಜೊತೆ ಸುಖ ಅಲ್ವಾ. ಆ ಸುಖ ನಿಜವಾದ ಸುಖ ಅಂದ್ಮೇಲೆ ಬೇರೆಯವ್ರಿಗೂ ನೀವು ಅದನ್ನು ಕೊಡ್ಬೇಕಲ್ವಾ. ಆ ಸುಖವನ್ನ ಅನುಭವ ಮಾಡಿದ್ರೆ ನಿಮ್ಗೆ ಖುಷಿ ಆಗತ್ತೋ ಅಥವಾ ಬೇರೆಯವ್ರಿಗೆ ಕೊಟ್ಟಾಗ ಹೆಚ್ಚಿಗೆ ಖುಷಿ ಆಗತ್ತೋ? ಬೇರೆಯವರಿಗೆ ಕೊಟ್ಟಾಗ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ವಲ್ಲ, ಸತ್ಯವಾದ ಸುಖದ ಅನುಭವ ಮಾಡ್ಬೇಕಲ್ವಾ. ಈಗ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಹಣ ಸಂಪಾದನೆ ಮಾಡ್ಬೇಕು, ಬೇರೆಯವ್ರ ಹಂಗೆ ಟೆನ್ಷನ್ ಅಲ್ಲಿ ಇರ್ಬೇಕು. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಅನುಭವ ಮಾಡಿ ಜೀವನದ ನಿಜವಾದ ಸಾರವನ್ನು ಅನುಭವ ಮಾಡಬೇಕು. ಏನ್ ಮಾಡ್ಬೇಕು? ಶಾಂತಿ, ಸುಖ, ಆನಂದ, ನಿಜವಾದ ಸಾರವನ್ನು ಎಲ್ಲ ಬಾಯಲ್ಲ ಮಾತ್ರ ಪ್ರಶ್ನೆ ಕೇಳಿದಾಗ, ಅದೆಲ್ಲ ಮುಗಿದ್ಮೇಲೆ ರಾಜಯೋಗದಲ್ಲಿ ಹೋದಾಗ ಮತ್ತೆ ಬಾಬನತ್ರ ಅಪ್ಲಿಕೇಶನ್ ಹೋಗ್ತದೆ. ಏನಂತ, ನನ್ನ ಮಗನಿಗೆ, ನನ್ನ ಮಗಳಿಗೆ, ನನ್ನ ಸೊಸೆಗೆ ಒಳ್ಳೆ ಕಡೆ ಜಾಬ್ ಸಿಗ್ಲಿ, ಸಂಬಳ ಚೆನ್ನಾಗಿ ಬರ್ಲಿ, US ಹೋಗ್ಲಿ ಅಲ್ವಾ. ಮತ್ತೆ ಅಪ್ಲಿಕೇಶನ್ ಯಾವುದು? ಅದೇ. ಯಾವಾಗ ಸುಧಾರಿಸೋದು ಆತ್ಮೀಯರಿ, ಯಾವಾಗ ಬದಲಾವಣೆ ಆಗೋದು?
ಎಷ್ಟರ ಮಟ್ಟಿಗೆ ನಾನು ಯಥಾರ್ಥವಾದ ಜ್ಞಾನಿ. ಬೇರೆಯವರನ್ನು ದಯವಿಟ್ಟು ಚೆಕ್ ಮಾಡ್ಕೊಳ್ಬೇಡಿ, ನಾನು ಎಷ್ಟರ ಮಟ್ಟಿಗೆ ಯಥಾರ್ಥ ಜ್ಞಾನಿ ಆಗಿದ್ದೇನೆ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಯಾರು ಆತ್ಮಿಕವಾಗಿ ಈ ರೀತಿ ತಮ್ಮ ಜೀವನವನ್ನ ನಿರಾಕಾರ ರೂಪದಲ್ಲಿ ಸ್ವಯಂ ಬದಲಾವಣೆ ಮಾಡ್ಕೊಳ್ತಾರೋ ಅವರು ಸದಾ ಕಾಲ ಎಲ್ಲಿರ್ತಾರೆ, ಖುಷಿಯಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಈ ರೀತಿ ಬಾಬ್ ದಾದಾ ಈಶ್ವರೀಯ ಸಾಧನೆಯನ್ನ ಮಾಡಿ ಸುಖವನ್ನ ಅನುಭವ ಮಾಡುವಂತ ಆತ್ಮಗಳನ್ನ ನೋಡ್ಬಿಟ್ಟು ಏನ್ ಮಾಡ್ತಿದಾರಂದ್ರೆ ಬಚ್ಚೋ ಖುಷಿ ಹೋರ. ನಾವೇನ್ ಮಾಡ್ತೀವಿ ಗೊತ್ತಾ, ಓ ಬಾಬಾ ಎಲ್ಲರನ್ನು ನೋಡ್ಬಿಟ್ಟು ಖುಷಿ ಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಖುಷಿ ಆಗ್ತದೆ. ಮುಂದಿದೆ ಸುತ್ತಿಗೆ ಹಿಡ್ಕೊಂಡು ನಿಂತಿದ್ದಾರೆ, ಗೊತ್ತಿರ್ಲಿ. ಮುಂದೇನ್ ಹಿಡ್ಕೊಂಡು ನಿಂತಿದ್ದಾರೆ, ಸುತ್ತಿಗೆ ಸುತ್ತಿಗೆ ಹಿಡ್ಕೊಂಡು ನಿಂತಿದ್ದಾರೆ. ರಪ್ ಅಂತ ಅವನು ಕೊಡ್ತಾರೆ ನೋಡಿ, ಕಲ್ಲು ಇಡ್ತದೆ. ಮೊದ್ಲೇನ್ ಮಾಡ್ತಾರೆ, ಕಲ್ಲನ್ನು ಮಣ್ಣು ತೆಗಿತಾರೆ, ನೀರಿಂದ ತೊಳಿತಾರೆ. ಆಮೇಲೆ ಏನಾಗ್ತದೆ, ಮೂರ್ತಿ ಕೆತ್ತಬೇಕು ಅಂತಂದ್ರೆ ಬೀಳ್ತದೆ. ಮೊದಲನೇ ವಾಕ್ಯ ಕೇಳಿದ ತಕ್ಷಣ ನಮ್ಗೆ ಖುಷಿ ಆಗ್ಬಿಡ್ತದೆ, ಯಾಕಂದ್ರೆ ಬಾಬಾ ಕರಿಬೇಕಲ್ವಾ. ಅದಕ್ಕಾಗಿ LKG UKG ಹೋದ ಮಕ್ಕಳಿಗೆ ಏನ್ ಮಾಡ್ತಾರೆ, ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತಾರೆ, ಬಿಸ್ಕಿಟ್ ಕೊಡ್ತಾರೆ ಅಲ್ವಾ. ಅದನ್ನು ಕೊಟ್ಬಿಟ್ಟು ಮೊದ್ಲು ಸ್ಕೂಲಿಗೆ ಒಳಗಡೆಗೆ ಏನ್ ಮಾಡ್ತಾರೆ, ಚಾಕ್ಲೇಟ್ ತಿಂದಾದ್ಮೇಲೆ ಚಾಕ್ಲೇಟ್ ಯಾಕೆ ಕೊಡ್ತಾರೆ ಹೇಳಿ, ಒಳಗಡೆ ಬರ್ಲಿ ಅಂತ. ಅಲ್ಲಿ ಅಪ್ಪ ಅಮ್ಮ ಇರ್ತಾರಲ್ಲ, ಅಪ್ಪ ಅಮ್ಮನಿಂದ ಒಳಗಡೆ ಬರಬೇಕಲ್ಲ ಅಂದ್ಬಿಟ್ಟು ಚಾಕ್ಲೇಟ್ ಕೊಟ್ಬಿಟ್ಟು ಒಳಗಡೆ ಕರೀತಾರೆ. ಒಳಗಡೆ ಬಂತು ಮಗು, ಚಾಕ್ಲೇಟ್ ತಿಂತು. ಮುಂದೆ ಅಪ್ಪ ಅಮ್ಮ ಹೋಗ್ತಾರೆ, ಬೆಂಡ್ ಹೋಮ್ ವರ್ಕ್ ಎಲ್ಲಿ, ಬುಕ್ ಓಪನ್ ಮಾಡು, ಕೈ ಹಿಡಿ. ಹಳೆ ಕಾಲದ ನಮ್ಗೆ ಗೊತ್ತಿಲ್ಲ, ಈಗಿನ ಕತೆ ಗೊತ್ತಿಲ್ಲ. ಕೈ ಹಿಡಿದ ರಪ್ಪ ಅಂತ ಕೈಗೆ ಏನ್ ಬಿಡ್ತದೆ, ಒಂದು ಬಾಸುಂಡೆ ಬೀಳ್ತದೆ ಅಲ್ವಾ. ಅವಾಗ ನಾವಾದ ಡೈರಿ ಮಿಲ್ಕ್ ಎಲ್ಲ ಇರ್ಲಿಲ್ಲ ಬಿಡಿ, ಸ್ಕೂಲಲ್ಲಿ ಏನು ಉಪ್ಪಿಟ್ಟು ಕೊಡ್ತಾ ಇದ್ರು, ಇಲ್ಲ ಪೌಡ್ರ್ ಕೊಡ್ತಾ ಇದ್ರು. ಇವಾಗಂತೂ ಊಟನೂ ಇದೆ, ಮೊಟ್ಟೆನೂ ಇದೆ. ಆಮೇಲೆ ಶೇಂಗಾ ಬೀಜದೇನಿದೆ ಅದಕ್ಕೆ ನಮ್ ಕಡೆ ಚಿಕ್ಕಿ ಅಂತ ಹೇಳ್ತಾರೆ, ನಿಮ್ಗೆ ಹಲ್ವಾ ಅಂತ ಹೇಳ್ತಾರೆ. ಓಕೆನಾ, ಬಾಳೆಹಣ್ಣಿದೆ, ಎಲ್ಲಾನು ಕೂಡ ಏನ್ ಮಾಡ್ತಿದ್ದಾರೆ, ಕೊಡ್ತಾ ಇದ್ದಾರೆ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳನ್ನ ನೋಡ್ಬಿಟ್ಟು ಖುಷಿ ಆಗ್ತಿದಾರಂತೆ. ಯಾಕೆ ಖುಷಿ ಆಗ್ತಿದಾರೆ ಅಂತಂದ್ರೆ, ಅಟ್ಲೀಸ್ಟ್ ನನ್ನನ್ನು ಗುರ್ತಿಸಿದಾರಲ್ಲ, ನನ್ನ ಫ್ಯಾಕ್ಟ್ರಿ ಆದ್ರೂ ಬರ್ತಾ ಇದಾರಲ್ಲ, ಇವತ್ತು ಮಿಲಿಯನ್ಗೆ ನನ್ನ ಎದುರುಗಡೆನಾದ್ರೂ ಕುತ್ಕೊಂಡಿದಾರಲ್ಲ, ಅದಕ್ಕಾಗಿ ಬಾಬಾ ಏನ್ ಮಾಡ್ತಿದಾರಂತೆ. ಹರೇಕ್ ಬಚ್ಚಾ ಪರಮಾತ್ಮ ಪ್ಯಾರ ದ್ವಾರ ಪಹುಂಚ್ ಗಯೇ ಹೇ. ಬಾಬನ ಸಮ್ಮುಖದಲ್ಲಿ ಯಾಕೆ ಬಂದಿದಾರಂತೆ ಮಕ್ಕಳು, ಪರಮಾತ್ಮನ ಪ್ರೀತಿಯ ಕಾರಣದಿಂದ ಇಲ್ಲೇನಾಗಿದ್ದಾರೆ, ಬಂದು ತಲುಪಿದ್ದಾರೆ ಹೊರತು ಇಂದ್ರಿಯ ಸುಖಕ್ಕಾಗಿ, ಪ್ರಾಪಂಚಿಕ ಸುಖಕ್ಕಾಗಿ ಅವರು ಬಂದು ತಲುಪಿಲ್ಲ. ಇವತ್ತಿರುವಂತ ಆತ್ಮಗಳಿಗೆ ಈ ಪ್ರಪಂಚದಲ್ಲಿರುವಂತ ಸಾಧನವನ್ನೇ ನಾವು ಕೊಡ್ತಾ ಹೋದರೆ, ಅವರು ಉಪಯೋಗ ಮಾಡ್ತಾ ಹೋದರೆ, ಅವರು ವಿಕಾರಿಗಳಾಗ್ತಾರೋ ನಿರ್ವಿಕಾರಿಗಳಾಗ್ತಾರೋ. ಕಾರಣ ಇಂದ್ರಿಯ ಸುಖ. ಯಾಕಂದ್ರೆ ಆ ಸಾಧನಗಳಲ್ಲೆಲ್ಲ ವಿಕಾರ ತುಂಬಿದೆಯಲ್ಲ. ಸಕ್ಕರೆ ಸಿಹಿ ಇರ್ಬೋದು, ತಿಂದ್ರೆ ಆರೋಗ್ಯ ಚೆನ್ನಾಗಿರ್ತೋ ಹಾಳಾಗತ್ತೋ, ಹೌದು ತಾನೆ. ನೋಡ್ಲಿಕ್ಕೆ ಚೆನ್ನಾಗಿದೆ, ರುಚಿನೂ ಇದೆ, ಅದು ಒಳಗಡೆ ಹೋದ್ರೆ ಕೆಲಸ ಮಾಡತ್ತಲ್ವಾ. ಹಾಗೆ ಆತ್ಮೀಯರೇ, ಇವತ್ತು ಪ್ರಪಂಚದಿಂದ ವಸ್ತುಗಳಿರ್ಲಿ, ವ್ಯಕ್ತಿಗಳಿರ್ಲಿ, ಜ್ಞಾನ ಇರ್ಲಿ, ಇದೆಲ್ಲ ನೋಡಲಿಕ್ಕೆ ಚಂದ, ಅನುಭವಿಸ್ಲಿಕ್ಕೆ ಚಂದ. ಆ ಸಮಯದಲ್ಲಿ ಮಾತ್ರ ಕ್ಷಣಿಕ ಸುಖನೇ ಹೊರತು ಅದರಿಂದ ಆರೋಗ್ಯ ಸುಧಾರಿಸೋದಿಲ್ಲ. ಅದಕ್ಕೆ ಬಾಬಾರ್ದು ಈ ಪ್ರಪಂಚ ಸುಧಾರಣೆ ಆಗೋದು, ಬದಲಾವಣೆ ಆಗೋದು, ಕಲ್ಯಾಣ ಆಗೋದು ಕೇವಲ ಪರಮಾತ್ಮನ ಮೂಲ ಸ್ವರೂಪದ ಸಪ್ತ ಗುಣಗಳಿಂದ ಮಾತ್ರ ಮಾತ್ರ ಮಾತ್ರ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಮೌಂಟ್ ಅಬುಗೆ ಬಂದು ತಲುಪಿದಿರಲ್ಲ, ಮಿಲನಕ್ಕೆ ಬಂದು ತಲುಪಿದಿರಲ್ಲ, ಏನು ಲೋಟ ಪೂರ್ತಿ ಕಾಫಿ ಕುಡಿಲಿಕ್ಕೋ, ರೂಮ್ನಲ್ಲಿ ಹೋಗ್ಬಿಟ್ಟು ಮಲಗಲಿಕ್ಕೋ? ಅಥವಾ ಸುಮ್ಮನೆ ಬಾಬನ್ ಮನೆ ಅಂತ ಬಿಟ್ಟು ಹೇಳ್ಬಿಟ್ಟು ಅಲ್ಲಿ ಬಂದು ಉಳಿದ್ಬಿಟ್ಟು ಒಂದಿನ ಉದಯಪುರ, ಒಂದಿನ ಜೋಧ್ಪುರ, ಒಂದಿನ ಅಜ್ಮೀರು, ಒಂದಿನ ಅಹಮದಾಬಾದು, ಒಂದಿನ ಪ್ರಕಾಶ್ ಮಣಿದಾದಿ ಪಾರ್ಕು, ಇನ್ನೊಂದ್ ದಿವಸ ಗುಲ್ಜಾರ್ ದಾದಿಯವ್ರ ಪಾರ್ಕು, ಇನ್ನೊಂದಿನ ಅದೇನೋ ಇದು ಮಾಡಿದ ಅಂತಲ್ಲ ಇವಾಗ, ಏನೋ ಕಾರಂಜಿ, ಸಂಗೀತ ಕಾರಂಜಿ, ಸರಿನಾ. ಆಮೇಲೆ ಒಂದಿನ ಸೋಲಾರ್ ಸಿಸ್ಟಮ್ಮು ಎಲ್ಲ ಏನ್ ಮಾಡೋದು, ಎಲ್ಲ ಕಡೆ ಏನ್ ಮಾಡೋದು, ತಿರುಗಿ ಬಿಟ್ಟು ನೋಡ್ಕೊಂಡು ಬರೋದು ಅಲ್ವಾ. ಇದಕ್ಕೆ ನಾವು ಹೋಗೋದು. ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ, ನೀವ್ ಎಲ್ಲಿ ಹೋಗ್ತೀರಿ, ಏನ್ ಮಾಡ್ತೀರಿ,
ಯಾವ್ದ ಕಡೆ ಗಮನ ಕೊಡ್ತೀರಿ, ಯಾವುದರ ಕಡೆ ಗಮನ ಇವಾಗ ಕೊಡಬೇಕಾಗಿದೆ. तो आज बाप दादा हर एक बच्चे के मस्तक में भाग्य की रेखाएं देख रहे हैं. ಇವಾಗ ನೋಡಿ ಬಂತು ಹ್ಯಾಮರ್. ಇವತ್ತು ಬಾಬಾ ಏನ್ ನೋಡ್ತಿದಾರೆ ಅಂತಂದ್ರೆ, ನೀನು ಭಗವಂತನ ಮಗು ಆದ ಮೇಲೆ ಆತ್ಮದ ಏನು ಲೆಕ್ಕಾಚಾರ ಇತ್ತು, ಆ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡಿಕೊಂಡು ಆ ಆತ್ಮ ಎಷ್ಟು ಪರಿಶುದ್ಧವಾಗಿದೆ, ಎಷ್ಟು ಭಾಗ್ಯ ಅಲ್ಲಿ ಬಂದಿದೆ ಅಂತ ಬಾಬಾ ಏನ್ ಮಾಡ್ತಿದಾರಂತೆ ಅದನ್ನ ನೋಡ್ತಿದ್ದಾರೆ. ಹೊರತು ನಿಮ್ದು ಬ್ಯಾಂಕ್ ಬ್ಯಾಲೆನ್ಸು, FD ಸರ್ಟಿಫಿಕೇಟು, ಶೇರ್ ಮಾರ್ಕೆಟಿಂಗ್ ಸರ್ಟಿಫಿಕೇಟು, ಬಂಗಾರ ಎಷ್ಟಿದೆ, ಆಸ್ತಿ ಎಷ್ಟು ಮಾಡಿದಿರಿ, ಇದು ನೋಡ್ತಿದಾರ ಬಾಬಾ? ಇಲ್ಲ. ಬಾಬಾ ಏನ್ ನೋಡ್ತಿದ್ದಾರೆ? ಭಾಗ್ಯವನ್ನ. ನನ್ನ ಫ್ಯಾಕ್ಟ್ರಿಲಿ ಎಷ್ಟು ಸರಿಯಾಗಿ ಕೆಲಸ ಮಾಡಿದೀಯಾ, ಅದರಿಂದ ಬಂದಿರುವಂತ ಸಂಪಾದನೆ ಎಷ್ಟು ಸಾಲ ತೀರಿಸಿದೀಯಾ, ಅದ್ರಲ್ಲಿ ಎಷ್ಟು ಉಳಿತಾಯ ಮಾಡ್ಕೊಂಡಿದೀಯಾ, ಆ ಮೂಲಕ ಭಾಗ್ಯದ ಅನುಭವ ಮಾಡ್ತಾ ಇದ್ದೀಯಾ ಅಂತ ಬಾಬಾ ಏನ್ ಮಾಡ್ತಿದಾರಂತೆ, ಮಸ್ತಕದಲ್ಲಿ ಭಾಗ್ಯದ ರೇಖೆಯನ್ನು ಏನ್ ಮಾಡ್ತಿದಾರಂತೆ ನೋಡ್ತಾ ಇದ್ದಾರೆ. ಮಸ್ತಕದಲ್ಲಿ ಏನಿದೆ? ಏನಿದೆ? ಭಾಗ್ಯದ ರೇಖೆ. ಆತ್ಮ ಇದೆ ಅಲ್ವಾ? ಆ ಆತ್ಮದ ಒಳಗಡೆ ನೋಡ್ತಿದ್ದಾರೆ ಏನಂತ, ಅದರ ಸ್ಥಿತಿಗತಿ ಹೆಂಗಿದೆ. ಹಾರ್ಟ್ ಪ್ರಾಬ್ಲಮ್ ಆದ ಏನ್ ಮಾಡ್ತಾರೆ, ಹಾರ್ಟ್ ಅನ್ನು ಚೆಕ್ ಮಾಡ್ತಾ ಇರ್ತಾನೆ. ಹೊಟ್ಟೆ ಸಮಸ್ಯೆ ಆದ್ರೆ ಹೊಟ್ಟೆ ಚೆಕ್ ಮಾಡ್ತಾರೆ, ಬಟ್ಟೆ ಗಲೀಜಾದ್ರೆ ಬಟ್ಟೆ ಚೆಕ್ ಮಾಡ್ತಾರೆ, ಮೊಬೈಲ್ ಸಮಸ್ಯೆ ಆದ್ರೆ ಮೊಬೈಲ್ ನೋಡ್ತಾರೆ. ಅಂದ್ರೆ ಆತ್ಮದ ತಂದು ಯಾವ್ದನ್ನ ನೋಡ್ತಿದ್ದಾರೆ? ಭಾಗ್ಯದ ರೇಖೆ. ಯಾವ ಭಾಗ್ಯ? ಮಸ್ತಕದಲ್ಲಿರುವ ಆತ್ಮನ್ ನೋಡ್ತಾ ಇದ್ದಾರೆ. ಆತ್ಮದ ಭಾಗ್ಯವನ್ನ ಏನ್ ಮಾಡ್ತಿದ್ದಾರೆ ನೋಡ್ತಾ ಇದ್ದಾರಂತ. ನೋಡ್ತಿದ್ದಾರೆ. ಬಾಬನಿಗಲ್ಲಿ ಭಾಗ್ಯನೂ ಕಾಣ್ತಾ ಇದೆ, ಜೊತೆಗೆ ಬಲಹೀನತೆನೂ ಕಾಣ್ತಾ ಇದೆ. ಆ ಬಲಹೀನತೆನೂ ಕಾಣ್ತಾ ಇದೆ. ಬಲಹೀನತೆ, ದೌರ್ಭಾಗ್ಯನೂ ಕಾಣ್ತಾ ಇದೆ ಅಂತ ಎರಡು ಭಾಗ್ಯನೂ ಕಾಣ್ತಾ ಇದೆ, ಬಲಹೀನತೆ. ಅದರ ಬಗ್ಗೆ ಪಾಪ ಹೇಳೋದಿಲ್ಲ, ಯಾಕಂದ್ರೆ ಮಕ್ಕಳಿಗೆ ಬೇಜಾರಾಗ್ತದಲ್ಲ ಅಂತ. ದೌರ್ಭಾಗ್ಯ ಹೌದು. ಇತ್ತು. ಎಲ್ಲ ಅವಕಾಶ ಕೊಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟು ಕೂಡ ಟೈಮಿಗೆ ಸರಿಯಾಗಿ ಬರೋದಿಲ್ಲ, ಕೆಲಸ ಮಾಡೋದಿಲ್ಲ, ಸಂಬಳ ತಗೊಳ್ಳೋದಿಲ್ವಲ್ಲ ಅಂತ ಬಿಡಿ ಅವ್ರನ್ನ ನೋಡ್ಬಿಟ್ಟು ಬಾಬನಿಗೆ ಏನ್ ಬರ್ತದಂತೆ, ಮರುಕ, ಧೈರ್ಯ, ದೌರ್ಭಾಗ್ಯ. ಇನ್ನೂ ಬಾಬನ ಮಗು ಆಗ್ಬಿಟ್ಟು ಇನ್ನೂ ತಪ್ಪನ್ನ ಮಾಡ್ಬಿಟ್ಟು ಏನ್ ಮಾಡ್ತಿದಾರಂತೆ ಮಕ್ಕಳು, ಇನ್ನೂ ಲೆಕ್ಕಾಚಾರವನ್ನ ಹೆಚ್ಚಿಗೆ ಮಾಡ್ಕೊಳ್ತಿದಾರಂತೆ. ಆ ಮೂಲಕ ಭಾಗ್ಯವನ್ನ ಪಡ್ಕೊಳ್ಳೋದು ಬದಲು ದೌರ್ಭಾಗ್ಯವನ್ನ ಪಡ್ಕೊಳ್ತಾರೆ. ಅದಕ್ಕಾಗಿ ವಾಸ್ತವಿಕತೆ ಏನೇನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಹೇಗೆ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿದಾಗ ಯಾವ ಜಾಗ ಸರಿ ಇದೆ, ಯಾವ ಜಾಗ ಸರಿ ಇಲ್ಲ, ಸರಿ ಇದೆ, ಎಲ್ಲವನ್ನೂ ಏನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಚೆಕ್ ಮಾಡ್ತಾ ತಾನೆ. ಹಾಗೆ ಬಾಬಾ ಇಲ್ಲಿ ಆತ್ಮದೇನ್ ಮಾಡ್ತಿದ್ದಾರೆ, ಚೆಕ್ ಮಾಡ್ತಾರೆ. ಸ್ಕ್ಯಾನಿಂಗ್. ಹೇಗೆ ಹಾಸ್ಪಿಟಲ್ ಪೇಷಂಟ್ಗಳಿದ್ದಾಗ ಮೊದಲೇ ದಿನದ ಎಲ್ಲ ರಿಪೋರ್ಟ್ ಅನ್ನ ಡಾಕ್ಟರ್ ಏನ್ ಮಾಡ್ತಾರೆ, ವಿಸಿಟ್ ಮಾಡ್ಲಿಕ್ಕೆ ಹೋದಾಗ ಏನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಚೆಕ್ ಮಾಡ್ತಾ ತಾನೆ. ಅದರ ಆಧಾರದಲ್ಲಿ ಏನ್ ಮಾಡ್ತಾರೆ, ಅವರು ಮುಂದಿನ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್. ಕೊಡ್ತಾರೆ. ಹಾಗೆ ಇಲ್ಲೂ ಕೂಡ ಬಾಬಾ ನೋಡ್ತಿದ್ದಾರೆ, ನನ್ನ ಮಕ್ಕಳು ಈಶ್ವರಿಯ ಭಾಗ್ಯವನ್ನ ಎಷ್ಟರ ಮಟ್ಟಿಗೆ ಮಾಡ್ತಾವ್ರೆ. ಲೌಕಿಕದಲ್ಲೂ ಭಾಗ್ಯ ಅಂತಂದ್ರೆ ಜಮೀನ್ ಮಾಡ್ತಾರೆ, ಬಿಲ್ಡಿಂಗ್ ಮಾಡ್ತಾರೆ, ಬಂಗಾರ, FD ಸರ್ಟಿಫಿಕೇಟು, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು, ಶೇರ್ ಮಾರ್ಕೆಟು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಧನವನ್ನ ಏನ್ ಮಾಡ್ತಾರೆ, ಸ್ಟಾಕ್ ಇಟ್ಕೊಳ್ತಾರಲ್ವಾ. ಹಾಗೆ ಆಧ್ಯಾತ್ಮಿಕವಾಗೂ ಕೂಡ ಬಾಬಾ ಬೇರೆ ಬೇರೆ ರೂಪದಲ್ಲಿ ಮಕ್ಕಳು ಯಾವ ರೀತಿ ಭಾಗ್ಯ ಮಾಡ್ಕೊಂಡಿದಾರಂತ ಏನ್ ಮಾಡ್ತಿದಾರಂತೆ ನೋಡ್ತಾ ಇದ್ದಾರೆ. ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆ ಅಂತ ಪಾಸ್ಬುಕ್ ಅಲ್ಲಿ ಒಂದ್ ಲೈನ್ ಎಂಟ್ರಿ ಇರ್ತದೆ, ಹೌದಾ? FD ಅಲ್ಲಿ ಎಷ್ಟಿದೆ ಅಂತ FD ಸರ್ಟಿಫಿಕೇಟ್ ಅಲ್ಲಿ ಇರ್ತದೆ. ಶೇರ್ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಅಂತ ಏನಿರ್ತದೆ, ಶೇರ್ ಸರ್ಟಿಫಿಕೇಟ್ ಅಲ್ಲಿ ಇರ್ತದೆ. ಬಂಗಾರ ಎಷ್ಟಿದೆ ಅಂತ ಎಲ್ಲಿ ಗೊತ್ತಿರ್ತದೆ, ಎಲ್ಲಿ ಗೊತ್ತಿರ್ತದೆ, ಡಬ್ಬಾದಲ್ಲಿ ಗೊತ್ತಿರ್ತದೆ. ನಿಮ್ ಜಮೀನ್ ಎಷ್ಟಿದೆ ಅಂತ ಏನಾಗಿರ್ತದೆ, ಅದು ಪೇಪರ್ ನಲ್ಲಿ ಇರ್ತದೆ ತಾನೆ. ಇಷ್ಟು ಎಕರೆ ಇದೆ, ಇಷ್ಟು ಫ್ಲಾಟ್ ಇದೆ, ಇಷ್ಟು ಬಿಲ್ಡಿಂಗ್ ಇದೆ ಅಲ್ವಾ. ಕಾರ್ ಇದೆ, ನಿಮ್ಮ ಹೆಸರಿನಲ್ಲಿ ಕಾರ್ ಇರ್ತದೆ, ಅದೆಲ್ಲ ನಿಮ್ಗೆ ಪೇಪರ್ ರೂಪದಲ್ಲಿ ಏನಾಗ್ತದೆ ಬರುತ್ತೆ. ಹಾಗೆ ಇಲ್ಲೂ ಕೂಡ ಆತ್ಮಿಕವಾದಂತ ಸಂಪಾದನೆಯನ್ನ ಬಾಬಾ ಆ ರೇಖೆಗಳ ಮೂಲಕ ಏನ್ ಮಾಡ್ತಿದಾರಂತೆ ನೋಡ್ತಾ ಇದಾರಂತೆ. ऐसा भाग्य और इतना बड़ा भाग्य सारे कल्प में
ಕಿಸಿ ಕೋ ಪ್ರಾಪ್ತ ನಹಿ ಹೈ. ಇಂಥ ಶ್ರೇಷ್ಠವಾದಂತ ಭಾಗ್ಯ ಪೂರ್ತಿ ಕಲ್ಪದಲ್ಲಿ ಯಾರಿಗೂ ಪ್ರಾಪ್ತಿ ಆಗಿಲ್ವಂತೆ. ಈಗ ಈಗ ಹೇಳಿ ಸ್ಪಷ್ಟವಾಗಿ, ಬಾಬಾ ಯಾವ ಭಾಗ್ಯ ನೋಡ್ತಿದ್ದಾರೆ? ಅದೃಷ್ಟದ ಭಾಗ್ಯ. ಹ್ಮ್ ಅದೃಷ್ಟದ ಭಾಗ್ಯ. ಅದೃಷ್ಟ ನೋಡಿ, ಆತ್ಮದ ಭಾಗ್ಯ. ಒಂದು ಸತ್ಯ ಇಲ್ಲ, ನಿಮ್ ಜೀವನದಲ್ಲಿ ಯಾವ ಅದೃಷ್ಟನೂ ಇಲ್ಲ. ನೀವು ಮಾಡಿರುವಂತ ಕರ್ಮದ ಫಲ ನಿಮ್ಗೇನಾಗ್ತದೆ? ಸಿಗ್ತದೆ. ಯಾವುದೂ ಫ್ರೀ ಇಲ್ಲ, ಯಾವುದೂ ಆರಾಮ್ ಇಲ್ಲ. ನಾನು ಮಾಡಿರುವಂತ ಕರ್ಮದ ಫಲ ಏನಾಗ್ತದೆ? ನನಗೆ ಸಿಗ್ತದೆ. ಈಗ ಪ್ರಶ್ನೆ, ಯಾವ ಶ್ರೇಷ್ಠ ಭಾಗ್ಯವನ್ನ ಬಾಬಾ ನೋಡ್ತಾ ಇದ್ದಾನೆ? ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬಿಟ್ಟು. ಬಾಬಾ ಯಾವ ಭಾಗ್ಯವನ್ನು ನೋಡ್ತಿದ್ದಾನೆ? ಎಷ್ಟು ಜಮದ ಭಾಗ್ಯನ ನೋಡ್ತಾರೆ, ಎಷ್ಟು ಜಮಾ ಮಾಡ್ಕೊಂಡಿದ್ದೀವಿ. ಎಷ್ಟು ಜಮಾ ಮಾಡ್ಕೊಂಡು. ಬಾಬಾ ಏನ್ ಹೇಳ್ತಾರೆ, ಇಲ್ಲಿವರೆಗೆ ನನ್ನ ಮಕ್ಕಳು ಸಾಧನೆಯನ್ನ ಮಾಡ್ಬಿಟ್ಟು ಸ್ಟಾಕ್ ಅನ್ನು ಜಮಾ ಮಾಡ್ಕೊಳ್ತಿದ್ರು, ಹೌದಾ? ಹೌದು. ಹೋದ ವಾರ ನನ್ನ ಮಕ್ಕಳಿಗೆ ಏನ್ ಹೇಳಿದ್ದೆ ಅಂತಂದ್ರೆ, ಮಗು ನೀನೇನು ಮಾಡೋದು ಬೇಡ, ಎಲ್ಲ ನಾನೇ ಮಾಡ್ತೇನೆ, ನನ್ನ ಕೈಲಿ ಎಲ್ಲವನ್ನು ಕೊಡು ಅಂತ ನನ್ನ ಮಕ್ಕಳಿಗೆ ಹೋಮ್ವರ್ಕ್ ಅನ್ನ ಕೊಟ್ಟಿದ್ದೆ. ಯಾರು ಅದನ್ನ ಮಾಡಿಬಿಟ್ಟು, ಯಾವ್ದನ್ನ? ಹೋಮ್ವರ್ಕ್. ಹೋದ ವಾರ ನಾನು ಕೊಟ್ಟಿರುವಂತ ಹೋಮ್ವರ್ಕ್ ಅನ್ನ ತಮ್ಮ ಜೀವನದಲ್ಲಿ ಕಾರ್ಯಗತ ಮಾಡಿ ಆ ಒಂದು ವಾರದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಬೀಗದ್ದಿನ ರೂಪದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ? ಭಾಗ್ಯವನ್ನ ಅವರ ಅಕೌಂಟ್ ನಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಬಾಬಾ ಏನ್ ಮಾಡ್ತಿದಾರಂತೆ? ನೋಡ್ತಿದ್ದಾರೆ. ಯಾವ್ದನ್ನ ನೋಡ್ತಿದ್ದಾರೆ ಬಾಬಾ? ಹೋದ ವಾರದ ಹೋಮ್ವರ್ಕ್. ಇವಾಗ ನಿಮ್ಮ ಹತ್ರ ಒಂದು ಬುಕ್ ಇರ್ತದೆ, ಹೌದಾ? ಆ ಬುಕ್ ಯಾವುದು? ಸ್ಕೂಲಿಗೆ ಹೋದಾಗ ಬುಕ್ ಯಾವುದು? ಹೋಮ್ವರ್ಕ್ ಬುಕ್. ಹೋಮ್ವರ್ಕ್ ಮಾಡೋ ಬುಕ್, ಸರಿನಾ? ಓಕೆ. ಆ ಹೋಮ್ವರ್ಕ್ ಅಲ್ಲಿ ಡೇ 1 ಇಂದ ನೀವು ಸ್ಕೂಲಿಗೆ ಹೋದಾಗ ಪ್ರತಿದಿನ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನು ನೀವು ಮಾಡ್ತಾ ಇರ್ತೀರಾ. ಮತ್ತಲ್ಲಿ ಟೀಚರ್ ಏನ್ ಮಾಡಿರ್ತಾರೆ? ಅದಕ್ಕೆ ಮಾರ್ಕ್ ಮಾಡಿ ಮಾರ್ಕ್ಸ್ ಹಾಕ್ಬಿಟ್ಟು ಬರ್ದಿರ್ತಾರೆ, ಮತ್ತೆ ಸಿಗ್ನೇಚರ್ ಹಾಕಿರ್ತಾರೆ, ಹೌದಾ? ಈಗ ಪ್ರತಿದಿನ ನೀವು ಅವರು ಹೋಮ್ವರ್ಕ್ ಅನ್ನು ಅವ್ರ ಕೈಲಿ ಕೊಟ್ಟಾಗ ಹಿಂದಿಂದ ಎಲ್ಲ ನೋಡ್ತಾರೋ, ಮೊದಲೇ ದಿನದ ಮಾತ್ರ ನೋಡ್ತಾರೋ? ಎಲ್ಲ ನೋಡ್ತಾರೆ. ಮೊದಲನೇದು ಅಷ್ಟೇ ನೋಡೋದು. ಫಸ್ಟ್ ಏನ್ ಮಾಡಿರ್ತೀವಿ ಅದನ್ನ ಮಾತ್ರ ನೋಡ್ತೀವಿ. ಆ ದಿನಕ್ಕೆ ಏನ್ ಕೊಟ್ಟಿದ್ದಾರೆ ಆ ದಿನಕ್ಕೆ ನೀವೇನು ಆ ದಿನದ ಪೇಜ್ ಮಾತ್ರ ನೋಡ್ತಾ ಇರ್ತಾನೆ. ಹೌದು. ಹಿಂದಿಂದೆಲ್ಲ ನೋಡಾಗಿದೆ, ಕರೆಕ್ಷನ್ ಮಾಡಾಗಿದೆ, ಸಿಗ್ನೇಚರ್ ಹಾಕಾಗಿದೆ, ಎಲ್ಲ ಆಗಿದೆ. ಅವಾಗ ನೋಡ್ತಾರ? ಹಿಂದಿನ ನೋಡ್ತಾರ? ನೋಡಲ್ಲ. ಮಾರ್ಕ್ಸ್ ಕಾರ್ಡ್ ಇದೆ, ಆ ಎಕ್ಸಾಮ್ ಅಲ್ಲಿ ಎಷ್ಟು ಅದು ಮಾತ್ರ ಚೆಕ್ ಮಾಡ್ತಾರ, ಹಳೆದೆಲ್ಲ ಚೆಕ್ ಮಾಡ್ತಾರ, ಹಳೆ ಪೇಪರ್ಸ್ ಗಳನ್ನ ಚೆಕ್ ಮಾಡ್ತಾರ? ಇಲ್ಲ. ಆಗಿದೆ. ಇವತ್ತು ಬಾಬಾ ಏನ್ ನೋಡ್ತಿದಾರೆ ಹೇಳಿ ನೋಡೋಣ? ಜಮಾದ ಖಾತೆ ನೋಡ್ತಾ ಇದ್ವಿ. ಯಾವ ಜಮಾತ್ ಖಾತೆ? ವರ್ತಮಾನದಲ್ಲಿ ಏನ್ ಸಂಪಾದನೆ ಆಗಿದೆ. ಬಾಬಾ ಹೇಳಿದ್ದೇನು? ನೀವೆಷ್ಟು ಮಾಡಿದಿರಿ, ಆ ಮೂಲಕ ಎಷ್ಟು ಭಾಗ್ಯ ಏನಾಗಿದೆ ನಿಮ್ಮದನ್ನಾಗಿ ಮಾಡ್ಕೊಂಡಿದ್ದೀರಿ. ನಿಮ್ಮಷ್ಟಕ್ಕೆ ನೀನು ಹೇಳ್ತಾ ಅವ್ರು, ನಮ್ಮಷ್ಟಕ್ಕೆ ನಾವು ಮಾಡ್ತಾ ಹೋಗ್ತೀವಿ ಅಷ್ಟೇ. ನಿಮ್ದಕ್ಕೂ ನನಗೂ ಏನು ಸಂಬಂಧ ಇಲ್ವೇ ಇಲ್ಲ ಅಂತ ಏನ್ ಮಾಡ್ತಾರಂತೆ ಕೆಲವೊಂದು ಮಕ್ಕಳು ಹೇಳ್ತಾರಂತೆ. ಹೇಳ್ತಾರೆ, ಸರಿ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾಮದ ಅನುಸಾರ ಏನ್ ಹೇಳ್ಬೇಕು ಅದನ್ನ ಹೇಳ್ತೇನೆ. ಯಾರು ಮಾಡ್ತಾರೋ ಅವರನ್ನ ಮುಂದುವರ್ಕೊಂಡು ಏನಾಗ್ತಾ ಇರ್ತಾರೆ, ಅವರು ಹೋಗ್ತಾ ಇರ್ತಾರೆ. ಅದಕ್ಕಾಗಿ ಇಲ್ಲಿ ಬಾಬಾ ಏನ್ ಹೇಳ್ತಿದಂತೆ, ಪೂರ್ತಿ ಕಲ್ಪದಲ್ಲಿ ಇಷ್ಟೊಂದು ಶ್ರೇಷ್ಠ ಭಾಗ್ಯ ಯಾವ ಮಕ್ಕಳಿಗೂ ಸಿಗೋದಿಲ್ಲವಂತೆ, ಹೌದಲ್ವಾ? ಅದಕ್ಕಾಗಿ ಬಾಬಾ ಮಕ್ಕಳಿಗೆ ಥ್ಯಾಂಕ್ ಯು ಅಂತ ಹೇಳ್ತಿದಾರಂತೆ. ಥ್ಯಾಂಕ್ ಯು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ, ಧನ್ಯವಾದ ಅಂತ ಹೇಳ್ತಿದ್ದಾರೆ. ನಾವು ಬಾಬನಿಗೂ ಕೂಡ ಏನ್ ಹೇಳ್ಬೇಕು? ಧನ್ಯವಾದ. ಹೇಳ್ಬೇಕೋ ಬೇಡೋ? ಹೇಳ್ಬೇಕೋ ಬೇಡೋ? ಹೇಳ್ಬೇಕೋ ಬೇಡೋ? 3 ಸಲ ಹೇಳಿದ್ರು ಏನೋ ಒಂದು ಇದೆಯಾ? ನಾನು ಬಾಬನಿಗೆ ಥ್ಯಾಂಕ್ ಯು ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಬಾಬಾ ನಮ್ಗೆ ಥ್ಯಾಂಕ್ ಯು ಹೇಳೋದಕ್ಕೆ ನಾನು ಥ್ಯಾಂಕ್ ಯು ಹೇಳೋದಿಲ್ಲ. ಬಾಬನಿಗೆ ಹೇಳ್ತೀನಿ, ಬಾಬಾ ನಮ್ಗೆ ನೀವು ಗಾಳಿ ಹಾಕೋದ್ ಬೇಡ, ನೀವು ನನಗೆ ಥ್ಯಾಂಕ್ ಯು ಅಂತ ಹೇಳಿಕ್ಕೆ ಅದಕ್ಕೆ ನಾನು ಏನು ಕಾರಣ ಅಲ್ಲ. ಕಾರಣ ಯಾರು? ನೀನು ಮಾಡಿದ್ದೇ ಹೊರತು ಅದು ನಾನು ಮಾಡಿದ್ದೆ ಅಲ್ಲವೇ ಅಲ್ಲ. ಅವಾಗ ನೀನು ನನಗೆ ಥ್ಯಾಂಕ್ ಯು ಅಂತೇಳಿ ನಾನು ಏನು ಮಾಡಿದ್ದೀನಿ ಅಂತ ನೀನ್ ಥ್ಯಾಂಕ್ ಯು ತಗೊಳ್ಳಿ.
ನಾನು ಏನ್ ಮಾಡಿದೆ ಅಂತ ನೀನ್ ಥ್ಯಾಂಕ್ ಯು ತಗೊಳ್ಳಿ. ನೀನ್ ಹೇಳಿರ್ಬೋದು ಥ್ಯಾಂಕ್ ಯು ಅಂತ ಹೇಳಿರ್ಬೋದು, ಆದ್ರೆ ನಾನು ಮಾಡಿದನೋ ಇಲ್ವೋ ಅಂತ ನನಗೆ ಗೊತ್ತಿದೆಯಲ್ಲ. ಆವಾಗ ಆ ಶುಭಾಶಯವನ್ನು ತೆಗೆದುಕೊಳ್ಳಿಕ್ಕೆ, ಧನ್ಯವಾದವನ್ನು ತೆಗೆದುಕೊಳ್ಳಿಕ್ಕೆ ನಾನು ಯೋಗ್ಯ ಅಲ್ಲ, ಅದಕ್ಕೆ ನೀನೇ ಯೋಗ್ಯ. ಆಗ ಬಾಬನಿಗೆ ಏನ್ ಹೇಳ್ಬೇಕು? ಈ ಥ್ಯಾಂಕ್ ಯುನು ಕೂಡ ನಿನಗೇನೆ, ನನಗೆ ಅಲ್ಲ. ಅವಾಗ ಬಾಬನ್ ಥ್ಯಾಂಕ್ ಯು ತಗೊಳ್ಬೇಕೋ ಬೇಡವೋ? ಬೇಡ. ನಿಮ್ ಮನೇಲಿ ಯೋಗೇಶ್ ಅಣ್ಣ ಬಂದಿರ್ತಾರೆ, ಸರಿನಾ? ಅಡಿಗೆ ನಾಗರತ್ನಕ್ಕ ಮಾಡಿರ್ತಾರೆ, ರಾಜ ಮಕ್ಕ ತಂದು ಬಡಿಸ್ತಾರೆ. ಯಾವ್ದನ್ನ? ಅಡಿಗೆ ಅಡಿಗೆ ಯಾವ ಅಡಿಗೆ? ಮುದ್ದೆ. ನಾಗರತ್ನಕ್ಕ ಮಾಡಿದ್ದಾರೆ. ಮುದ್ದೆ. ಮುದ್ದೆ ಕೊಡ್ಬೇಡಿ, ಯೋಗೇಶ್ ಅಣ್ಣಿಗೆ ಇಷ್ಟ ಇಲ್ಲ, ಬೇರೆ ಐಟಮ್. ಕೋಸಂಬರಿ ಸರಿ. ಬಾಸುಮತಿ ರೈಸ್ ಇಂದ ಒಳ್ಳೆ ಗೀ ರೈಸ್ ಮಾಡಿದೀರಾ ಅಂತ ತಿಳ್ಕೊಳ್ಳಿ, ಅಪರೂಪಕ್ಕೆ ಮಾಡ್ಲಿಕ್ಕೆ ತಂದು ಬಡ್ಸಿದ್ಯಾರು? ಮಾಡಿದ ನಾಗರತ್ನಕ್ಕ ತಂದು ಬಡಿಸಿದ್ಯಾರು? ರಾಜಮುಖ. ನನ್ನ ಎದುರುಗಡೆ ಯಾರಿದ್ದಾರೆ? ರಾಜಮುಖ. ಅವಾಗ ರಾಜ ಮಕ್ಕಳು ಅಕ್ಕೋರೇ ಥ್ಯಾಂಕ್ ಯು, ಬಾಸುಮತಿ ರೈಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೇನೆ ನಾನು. ಯಾರಿಗೆ? ನಾಗರತ್ನಕ್ಕೆ. ಅಲ್ಲ, ನನ್ನ ಎದುರುಗಡೆ ರಾಜಮಕ್ಕ. ಮಕ್ಕ ಅವ್ರಿಗೆ ಹೇಳೋದು. ಅದ್ ಯಾರು ಮಾಡಿದ್ರೆ ನನಗೆ ಗೊತ್ತಿಲ್ಲ, ಅವ್ರು ಒಳಗಡೆ ಇದ್ದಾರೆ. ಎದುರುಗಡೆ ಯಾರು ತಂದು ಬಡಿಸಿದ್ರೆ ಅವ್ರಿಗೆ ನಾನು ಥ್ಯಾಂಕ್ ಯು ಅಂತ ಹೇಳ್ತೇನೆ. ಯಾವ್ದು ಥ್ಯಾಂಕ್ ಯು ಹೇಳ್ತೇನೆ ನಾನು? ಬಾಸುಮತಿ ರೈಸ್ ಇಂದ ಮಾಡಿದ್ರೆ ಗೀ ರೈಸ್ ತುಂಬಾ ಚೆನ್ನಾಗಿದೆ. ರಾಜ ಮಕ್ಕನಿಗೆ ಹೇಳಿದಾಗ ಹೌದಣ್ಣವ್ರೆ ತುಂಬಾ ಚೆನ್ನಾಗಿದೆಯಲ್ವಾ, ನಾನೇ ಮಾಡಿದ್ದು ಅಂತ ರಾಜ ಮಕ್ಕ ಹೇಳ್ಬೇಕಲ್ವಾ? ಇಲ್ಲ ಮತ್ತೆ ಅವ್ರು ನಾಗರತ್ನಕ್ಕ ಅವ್ರು ಮಾಡಿರೋದು. ಅವಾಗ ಇಲ್ಲಿ ಹೇಳಿರೋದನ್ನ ಓದ್ಬಿಟ್ಟು ನಾಗರತ್ನಕ್ಕನಿಗೆ ಅವ್ರು ಏನ್ ಮಾಡ್ಬೇಕು? ಥ್ಯಾಂಕ್ಸ್ ಹೇಳ್ಬೇಕು. ಅಷ್ಟು ಮಾತ್ರ ಅವ್ರ ಕೆಲಸ. ರಾಜ ಮಕ್ಕನ ಕೆಲಸ ಏನು? ಪೋಸ್ಟ್ ಮ್ಯಾನ್. ಹೋಗಿ ಹೇಳು. ಅವ್ರು ಹೇಳಿದ್ದನ್ನ ತಂದು ಇವ್ರಿಗೆ ಕೊಡೋದು, ಇವ್ರು ಹೇಳಿದನ್ನ ಒಯ್ದ್ಬಿಟ್ಟು ಅವ್ರಿಗೆ ಕೊಡೋದು. ಯಾಕಂತಂದ್ರೆ ಅಲ್ಲಿ ಆ ಬಾಸುಮತಿ ರೈಸ್ ಇಂದ ಮಾಡಿದ ಗೀ ರೈಸಿನ ರುಚಿಗೆ, ಟೇಸ್ಟ್ಗೆ ರಾಜ ಮಕ್ಕನಿಗೂ ಏನೂ ಸಂಬಂಧ ಇಲ್ಲ. ರಾಜ ಮಕ್ಕ ಯಾರು? ಸಾಧನ. ಸುಮ್ನೆ ತಾನು ಕೊಟ್ಟವ್ರು ಅಷ್ಟೇ. ಹೌದಾ? ಹಾಗಿದ್ರೆ ಏನು ಸಂಪಾದನೆ ಆಗಿದೆ ಅದಕ್ಕೆ ಕಾರಣ ಬಾಪ್ ದಾದನೋ ನೀವು? ನೀವ್ ಹೆಂಗ್ ಥ್ಯಾಂಕ್ ಯು ತಗೊಂಡ್ರಿ? ನೀವ್ ಹೆಂಗ್ ಶುಭಾಶಯ ತಗೊಂಡ್ರಿ? ನೀವ್ ಹೆಂಗ್ ತಗೊಳ್ಲಿಕ್ಕೆ ಆಗ್ತದೆ? ಆಗತ್ತಾ? ಆಗೋದಿಲ್ಲ. ಯಾವಾಗ ನೀವು ಬಾಬನಿಂದ ಮಾಡಿಸಿದ ಥ್ಯಾಂಕ್ ಯು ಹೋಗ್ಬಿಟ್ಟು ಯಾರಿಗೆ ಹೇಳ್ಬೇಕು ನೀವು? ಬಾಬಾಗೆ ಹೇಳ್ಬೇಕು. ಓಕೆ. ಇವಾಗ ಕರ್ಮದ ಫಲ ಮಧ್ಯದಲ್ಲಿ ನೀವೇ ತಿಂದ್ಬಿಟ್ರೆ ನೆಕ್ಸ್ಟ್ ಟೈಮ್ ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾರೋ ಮಾಡಲ್ವೋ? ಇಲ್ಲ. ಅಲ್ಲೋಗ್ಬಿಟ್ಟು ರಿಪೋರ್ಟ್ ಮಾಡ್ಬೇಕು ತಾನೆ, ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ಅಂತ ಬಿಟ್ಟು ಸಂಬಂಧಪಟ್ಟವ್ರು ಹೇಳ್ಬೇಕು ತಾನೆ. ಹೌದು. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಯಾವಾಗ ನೀವು ಪರಮಾತ್ಮನ ಹತ್ರ, ಬಾಬ್ ದಾದಾರ ಹತ್ರ ಇಂಥ ಮಹೋನ್ನತವಾದಂತ ಸೇವೆಯನ್ನ ಮಾಡಿಸ್ತಿರೋ ಅದರ ಒಂದು ಪ್ರಾಪ್ತಿ ಪೂರ್ತಿ ಕಲ್ಪದಲ್ಲಿ ಎಂದೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪೂರ್ತಿ ಕಲ್ಪದಲ್ಲೂ ಕೂಡ ಈ ಹಿಂದೆ ನೀವು ಮಾಡಿದ ಸಾಧನೆ ಇದೆಯಲ್ಲ, ಯಾವುದು? ಈ ಹಿಂದೆ ನೀವೇನ್ ಸಾಧನೆ ಮಾಡಿದಿರಲ್ಲ ಆ ಸಾಧನೆಕ್ಕಿಂತ ಇದೇನಾಗಿರ್ತದೆ? ಸರ್ವಶ್ರೇಷ್ಠ ಆಗಿರ್ತದೆ. ಆ ವ್ಯತ್ಯಾಸ ಹಿಡಿದು ಆದ್ಮೇಲೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಬಾಬಾ ಪೂರ್ತಿ ಸಂಗಮ ಯುಗದ ಬಗ್ಗೆ ಮಾತಾಡ್ತಾ ಇಲ್ಲ. ಬಾಬಾ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ? ಯಾವ್ದ್ರ ಬಗ್ಗೆ ಮಾತಾಡ್ತಾರೆ? ಈ ವಾರದಲ್ಲಿ ಏನು ಹೋಮ್ವರ್ಕ್ ಅನ್ನ ಕೊಟ್ಟಿದ್ದಾರೆ, ಏನು ನೀವು ಮಾಡಿದಿರಿ, ಅದರ ಆಧಾರದ ಮೇಲೆ ಯಾರು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಆ ರಿಸಲ್ಟ್ಸಿನ ಬಗ್ಗೆ, ಆ ಫಲಿತಾಂಶದ ಬಗ್ಗೆ ಬಾಬಾ ಏನ್ ಮಾಡ್ತಿದ್ದಾರೆ? ಮಾತಾಡ್ತಾ ಇದ್ದಾರೆ. ನಿಮ್ಗೆ ಚೆಕ್ ಮಾಡ್ಕೊಳ್ಳಿ, ಈ ಒಂದು ವಾರದಲ್ಲಿ ನೀವು ಮಾಡಿರುವಂತ ಸಾಧನೆ, ಅದು ಬಾಬನ ಹತ್ರ ಮಾಡಿಸಿರುವಂತ ಆ ಕರ್ಮದ ಫಲ ಇಷ್ಟು ವರ್ಷ ನೀವು ಬಾಬನ ಮಗು ಆಗ್ಬಿಟ್ಟು ಮಾಡಿರೋದಕ್ಕಿಂತ ಏನಾಗಿರ್ಬೇಕು? ಏನಾಗಿರ್ಬೇಕು? ಹೆಚ್ಚಿಗೆ ಆಗಿರ್ಬೇಕು. ಎಷ್ಟು ಜನರಿಗೆ ನೀವು ಧ್ಯಾನ ಹಾಕ್ತಿದ್ದೀರಿ, ಎಷ್ಟು ಜನರಿಗೆ ಬಾಬನ ಮನೆ ಕರ್ಕೊಂಡು ಹೋಗಿದ್ದೀರಿ, ಎಷ್ಟು ಧನ ಸೇವೆ ಮಾಡಿದಿರಿ, ಏನೇನು ಮಾಡಿ, ಅದು ಎಲ್ಲದಕ್ಕಿಂತ ಇದು ಕೆಲವೊಂದು ಸೆಕೆಂಡು, ಕೆಲವೊಂದು ನಿಮಿಷದ್ದು, ಅದು ಎಲ್ಲದಕ್ಕಿಂತ ಏನಾಗಿರ್ಬೇಕು? ಆಗಿರ್ಬೇಕು. ಆ ಅನುಭವ ನಿಮ್ಗೆ ಆಗ್ಬೇಕು ಅಂತಂದ್ರೆ ಈಗ ಹೇಳಿ, ಪುರುಷಾರ್ಥ ಸಾಧನೆ ನೀವ್ ಮಾಡ್ಬೇಕು, ಬಾಬಾ ಹತ್ರ ಮಾಡಿಸ್ಬೇಕು. ನೋಡಿ ಮುಂದೆ ಬಾಬಾ ಹೇಳ್ತಾರೆ, ಕ್ಯೂಂಕಿ ಆಪ್ಕೋ ಭಾಗ್ಯ ದೇನೆ ವಾಲ ಸ್ವಯಂ ಭಾಗ್ಯದಾತ ಹೇ. ಇಲ್ಲಿ ನೋಡಿ ಇಟ್ರು ಬತ್ತಿ ಬಾಬಾ. ನಿಮಗೆ ಭಾಗ್ಯ ಎಲ್ಲಿಂದ ಬಂತು? ಅವರಿಂದ ಬಂತು. ಬಾಬಾ ಕೊಟ್ಟಿರೋದ್ರಿಂದ ಬಂತೆ ಹೊರತು ಅದು ನಿಮ್ಮ ಸಂಪಾದನೆ ಅಲ್ಲ. ಅಲ್ಲ, ನಿಮ್ ಪುರುಷಾರ್ಥ ಅಲ್ಲ. ನೀವ್ ಬೇರೆಯವ್ರಿಗೆ ಏನ್ ಕೊಟ್ಟಿದ್ದೀರೋ ಅದು ನಿಮ್ದಲ್ಲ, ಕೊಟ್ಟಿರೋದು
ಬಾಬಾ ನಿಮ್ದಲ್ಲ. ಯಾವ ಸಾಧನವನ್ನು ಕೊಡ್ಲಿಕ್ಕೆ ನಾನು ಉಪಯೋಗ ಮಾಡಿದೀನೋ ಆ ಸಾಧನನು ನಿಮ್ದು. ಅಲ್ಲ ಮತ್ ನಿಮ್ದೇನು? ಏನು ಇಲ್ಲ. ಕೇವಲ ನಿಮಿತ್ತ. ಇಲ್ಲ. ಅಲ್ಲ, ಅದೆಲ್ಲ ಮಾಡಿದ್ಮೇಲೆ ಕರ್ಮದ ಫಲ ಮಾತ್ರ ನಂದು. ಹೌದು ಈ ಫಲ ಯಾರ ಅಕೌಂಟಿಗೆ ಜಮಾ ಆಗಿದೆ ಇವಾಗ? ನಮ್ಮ ಅಕೌಂಟಿಗೆ ಅಲ್ಲಿ ಕರ್ಮ ಆಗಿದೆಯೋ ಇಲ್ವೋ? ಆಗಿದೆ. ಆಗಿದೆ. ಬಾಬಾ ತನ್ನ ಶಕ್ತಿಯನ್ನ ಕೊಟ್ಟಿದ್ದಾರೆ, ನಿಮ್ದಲ್ಲ. ಯಾರಿಗೆ ಕೊಟ್ಟಿದ್ದಾರೆ ಅವರು ನಿಮ್ಮವರು ಅಲ್ಲ. ಸಂಕಲ್ಪನೂ ನಿಮ್ದಲ್ಲ. ಹೌದು ಸಾಧನ ಮನ ಬುದ್ಧಿ ಸಂಸ್ಕಾರ ನಿಮ್ದ? ಅಲ್ಲ ಶರೀರ ನಿಮ್ದ? ಅಲ್ಲ. ಅಲ್ಲ. ಕರ್ಮ ಮಾಡಿದ್ಯಾರು? ಬಾಬಾ ಪ್ರಾಡಕ್ಟ್ ಯಾರ್ದು? ಬಾಬಂದು. ತಗೊಂಡಿದ್ಯಾರು? ನಾವು ಬೇರೆ ಆತ್ಮಗಳು. ನಿಮ್ಮ ಮೂಲಕ ಬಾಬಾ ಸೇವೆ ಮಾಡಿದಾರೆ ತಾನೆ? ಓಕೆ. ಅದೆಲ್ಲ ಪ್ರೊಸೆಸ್ ಆದ್ಮೇಲೆ ಕರ್ಮದ ಫಲ ಮಾತ್ರ ಯಾರಿಗೆ? ನನಗೆ ಅದನ್ನ ಅನುಭವ ಮಾಡಿ ಅಂತ ಬಾಬಾ ಹೇಳ್ತಾರೆ. ಹ್ಮ್. ಏನ್ ಮಾಡಿ ಅನುಭವ. ಇದನ್ನ ಯಾಕೆ ಹೇಳ್ತಿದ್ದಾರೆ ಅಂತ ನಾವೇನ್ ಮಾಡ್ತಿದ್ವಿ ಯೋಗ ಮಾಡಿ, ಅಯ್ಯೋ ನಾನ್ ಮನಸ್ಸನ್ನು ಬಾಬನ ಕೈಲಿ ಕೊಟ್ಬಿಟ್ಟಿದ್ದೇನಪ್ಪ, ಬಾಬಾ ಇವಾಗ ತಗೊಂಡಿದ್ದಾರೆ, ಶಕ್ತಿ ಪ್ರವಾಹ ಆಗ್ತಾ ಇದೆ, ಶಕ್ತಿ ಹೋಗ್ತಾ. ಬರೀ ಹೇಳೋದಲ್ಲಿ ನೋಡೋದಲ್ಲಿ ಏನೋ ಆಗ್ಬಿಟ್ಟಿದೀವಿ, ಬ್ಯೂಸಿ ಆಗ್ಬಿಟ್ಟಿದೀವಿ. ಬಿಟ್ರೆ ಆ ಬಾಬಾ ಆ ಸಮಯದಲ್ಲಿ ಏನು ಕರ್ಮವನ್ನ ಮಾಡ್ತಿದಾರೋ ಆ ಫಲದ ಕಡೆಗೆ, ಪ್ರಾಪ್ತಿಯ ಕಡೆಗೆ, ಭಾಗ್ಯದ ಕಡೆಗೆ ನಮ್ಮ ಗಮನ ಇಲ್ಲ. ಇಲ್ಲ. ಶ್ರೇಷ್ಠ ಕರ್ಮನೋ ಕರ್ಮದ ಫಲನೋ? ಕರ್ಮ ಕರ್ಮದ ಖುಷಿ ಫಲ. ಕೊಡುತ್ತೋ? ಕರ್ಮ ಖುಷಿ ಕೊಡುತ್ತೋ ಕರ್ಮದ ಫಲ ಖುಷಿ ಕೊಡುತ್ತೋ? ಕರ್ಮದ ಕರ್ಮದ ಫಲ. ಆತ್ಮನಿಗೆ ಇಷ್ಟ ಆಗೋದು ಯಾವುದು? ಕರ್ಮದ ಫಲನೇ ಇಷ್ಟ. ಮಾವಿನ ಮರ ಬೆಳೆಸೋದು ಖುಷಿ ಆಗತ್ತೋ, ಮಾವಿನ ಹಣ್ಣು ತಿನ್ನೋದು ಖುಷಿ ಆಗತ್ತೋ? ಇನ್ನೇನ್ ಖುಷಿ ಆಗುತ್ತೆ. ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈಗ ಗಮನ ಯಾವ್ದು ಕೈಲಿ ಕೊಡ್ಬೇಕಂತೆ? ಫಲದ ಕಡೆ. ಯಾಕಂದ್ರೆ ಕೆಲವೊಂದು ಬಾಬನ ಮಕ್ಕಳು ತುಂಬಾ ಬುದ್ಧಿವಂತ ಮಕ್ಕಳು ಇರ್ತಾರೆ ಅಲ್ವಾ? ಅವ್ರೇನ್ ಕೇಳ್ತಾರೆ ಅಂತಂದ್ರೆ, ಬಾಬಾ ಎಲ್ಲ ನೀನ್ ಮಾಡ್ಬಿಟ್ರೆ ನಾವೇನ್ ಮಾಡೋದು? ಶಕ್ತಿ ನಿಂದು, ವಿಶ್ವ ನಿಂದು, ಕೊಡೋ ನೀನು, ಮನಸ್ಸು ನಿಂದು, ಬುದ್ಧಿ ಎಲ್ಲ ನೀನು ಮಾಡ್ಬಿಟ್ಟು ನಾನೇನ್ ಮಾಡೋದು ಅಂತ ಏನ್ ಮಾಡ್ತಾರಂತೆ? ಹೇಳ್ತಾರೆ ಪ್ರಶ್ನೆ ಕೇಳ್ತಾರೆ. ಯಾರಿಗೆ? ಬಾಬಾ ಅವ್ರಿಗೆ. ಬಾಬಾ ಏನ್ ಹೇಳ್ತಾರೆ, ನಾನೇನ್ ಮಾಡ್ತಿದ್ದೇನೋ ಅದರ ಫಲದ ಅನುಭವ ಮಾತ್ರ ನೀನ್ ಮಾಡ್ಬಿಟ್ಟು ಏನ್ ಮಾಡು. ಬಾಬಾ ಇವತ್ತು ನನ್ನ ಅಕೌಂಟ್ ಅಲ್ಲಿ ಏನಾಗಿದೆ? ಜಮಾ ಆಗಿ ಎಷ್ಟು? ಪರಮಾಪದ. ಪದಮಾಪದಂ ಜಮಾ ಆಗಿದೆ. ಆ ಜಮದ ಕಡೆಗೆ ಮಾತ್ರ ಗಮನವನ್ನ ಕೊಡಿ ಹೊರತು ಉಳ್ದಿದ್ದೆಲ್ಲ ಜವಾಬ್ದಾರಿ ಏನೇನ್ ಮಾಡಿ ನನಗೂ ನನಗೆ ಕೊಡಿ ಅಂತ ಬಾಬನಿಗೆ ಹೇಳಿದ್ರೆ, ಇಲ್ಲಪ್ಪ ನಾನೇ ಮಾಡ್ತೀನಿ ಅಂತ ಹೇಳ್ತೀವಂತೆ ನಾವು. ಏನ್ ಮಾಡ್ತೀವಿ? ನಾನೇ ಮಾಡ್ತೇನೆ ಅಂತ ಹೇಳ್ತೀನಿ. ನಾನೇ ಮಾಡ್ತೇನೆ, ನಾನೇ ಬರ್ತೇನೆ, ನಾನೇ ನಿನ್ನ ಹತ್ರ ತಗೊಳ್ತೇನೆ, ಅಲ್ಲಿ ಕಷ್ಟಪಟ್ಬಿಟ್ಟು ಅಲ್ಲಿ ಮನಸ್ಸನ್ನು ಇಡ್ತೇನೆ, ನಾನೇ ಎಲ್ಲರಿಗೂ ಏನ್ ಮಾಡ್ತೇನೆ? ಕೊಡ್ತೇನೆ. ಯಾಕೆ? ಅಹಂಕಾರ. ನಂದೆಲ್ಲಾದ್ರೂ ನೀ ತಗೊಂಡ್ಬಿಟ್ರೆ ಹ್ಮ್. ನಂಬಿಕೆ ಇಲ್ಲ ಯಾರ ಮೇಲೆ? ತಂದೆ ಮೇಲೆ, ಬಾಬಾ ಮೇಲೆ. ಅದಕ್ಕಾಗಿ ನಾನೇನ್ ಮಾಡ್ಬೇಕು? ಎಲ್ಲ ನಾನೇ ಮಾಡ್ತೀನಿ ಅಂತ. ಅವಾಗ ನಾಗರತ್ನ ಕೈನ ಹೇಳ್ತಾರ ಅಂತಂದ್ರೆ, ರಾಜ ಮಕ್ಕ ನೀವು ಬರ್ಬೇಡಿ, ನಾನೇ ಒಯ್ದ್ಬಿಟ್ಟು ಏನ್ ಮಾಡ್ತೇನೆ? ಯೋಗೇಶ್ ಅಣ್ಣ ಕೊಡ್ತೇನೆ, ಬೈದು ನಾನೇ ಬಯಸ್ಕೊಡ್ತೇನೆ, ಹೊಗಳಿದ್ರು ನಾನೇ ಮಧ್ಯದಲ್ಲಿ ನೀವು ಬೇಡ. ಯಾಕಂದ್ರೆ ನೀವೇ ಸರಿಯಾಗಿ ಬಂದು ಹೇಳ್ತಾ ಇಲ್ವಲ್ಲ. ಅದಕ್ಕಾಗಿ ನಾನೆಲ್ಲ ಚೆನ್ನಾಗಿ ಮಾಡ್ಬಿಟ್ಟು ನಿಮ್ಗೆ ಹೊಗಳಿದ್ರೆ ನಾನ್ ಹೆಂಗ್ ತಡ್ಕೊಳಿಕ್ ಆಗ್ತದ? ಅದನ್ನ ಏನ್ ಮಾಡ್ಬೇಕು? ನಾನ್ ಚೆನ್ನಾಗಿ ಮಾಡಿದ್ದೀನಿ ಅಂತಂದ್ರೆ ಹೊಗಳಿಕೆನು ಕೂಡ ಯಾರಿಗ್ ಬೇಕು? ನನ್ಗೆ ಬೇಕು. ನನ್ಗೆ ಬೇಕು. ಒಂದು ನಗರತಕ್ಕ ಅಂತ ನಾನು ಹೇಳ್ತಾ ಇಲ್ಲ, ನಾನು ಉದಾಹರಣೆ ಕೊಡ್ತೀನಿ ಅಷ್ಟೇ, ಸರಿನಾ? ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಆ ಏನು ಭಾಗ್ಯ ಇದೆ ಆ ಭಾಗ್ಯವನ್ನು ಕೊಟ್ಟಂತವ್ರು ಯಾರು? ಭಾಗ್ಯವಿದಾತ. ಭಾಗ್ಯ ವಿಧಾತ ಅಂತ ಹೇಳಿಲ್ಲ ಬಾಬಾ, ತುಂಬಾ ಬುದ್ಧಿವಂತ. ಭಾಗ್ಯದಾತ ಅಂತಂದ್ರಿ. ಭಾಗ್ಯದಾತ. ಹೊಸ ಶಬ್ದ ಯೂಸ್ ಮಾಡ್ಬೇಡಿ. ಅಲ್ಲಿ ಏನಿದು ಅದೇ ಶಬ್ದ ಬೇಕು. ಯಾಕೆ ಭಾಗ್ಯ ವಿಧಾತ ಅಂತ ಹೇಳಿದ್ರೆ ಭಾಗ್ಯದಾತ? ಅದಕ್ಕೊಂದು ಕಾರಣ ಇದೆ, ಹೇಳಿ ನೋಡೋಣ ಇವಾಗ. ವಿಧಾತ ಅಂದ್ರೆ ಕೊಡೋದು. ದಾತ ಅಂದ್ರೆ ದಾತ ಅಂದ್ರೆ ಕೊಡೋದು. ಅಲ್ಲ, ದಾತ ಅಂದ್ರೆ ಕೊಡೋದು. ಕೊಡೋದು. ವಿಧಾತ ಅಂದ್ರೆ ಬೇರೆ ವಿಧಾತ ಅಂತಂದ್ರೇನು? ಎಲ್ರು ಸೇರ್ಕೊಂತಾರಲ್ಲ. ಕೊಡ್ಸೋದು. ಭಾಗ್ಯ ವಿಧಾತ ಅಂತಂದ್ರೆ ಭಾಗ್ಯವನ್ನ ಕೊಡಲಿಕ್ಕೆ ವಿಧಿ, ವಿದ್ಯೆ, ವಿಧಾನವನ್ನ ನಿಮ್ಗೆ ಕೊಡ್ತಾರ ಅವ್ರು. ಏನ್ ಕೊಡ್ತಾರ ಬಾಬಾ? ವಿದ್ಯೆ, ಭಾಗ್ಯವನ್ನ ತೆಗೆದುಕೊಳ್ಳುವಂಥದ್ದು, ಕೊಡುವಂತ ವಿದ್ಯೆ,
ವಿಧಿ ವಿಧಾನವನ್ನು ನಿಮ್ಗೆ ಕೊಟ್ಟಾಗ ಭಾಗ್ಯವನ್ನ ನೀವು ರೂಪಿಸಿಕೊಳ್ಬೇಕು. ಭಾಗ್ಯ ಅಲ್ಲಿ ಕೊಡೋದಿಲ್ಲ ಬಾಬಾ. ವಿಧಾತದ ಸ್ಟೇಜಲ್ಲಿ ಏನು, ನಿಮಗೆ ವಿದ್ಯೆ ಕೊಡ್ತಾರೆ, ವಿಧಿ ಕೊಡ್ತಾರೆ, ವಿಧಾನ ಕೊಡ್ತಾರೆ. ಇವಾಗ ನಾನು ಪರಮಾತ್ಮ ಪರಮಧಾಮದಲ್ಲಿದ್ದೇನೆ, ನಿನ್ನ ಆತ್ಮ ನಿನ್ನ ಮನಸ್ಸನ್ನು ನನ್ನಲ್ಲಿಡು, ಅವಾಗ ನಿನ್ನ ಮನಸ್ಸಿನ ಮೂಲಕ ಶಕ್ತಿಯನ್ನ ಕೊಡ್ತೇನೆ. ವಿದ್ಯೆ ಕೊಟ್ಟಿದ್ದಾರೆ, ವಿಧಿ ಕೊಡ್ತಾರೆ, ವಿಧಾನ ಕೊಡ್ತಾರೆ, ನಿನ್ನ ಹಿಂದ್ಗಡೆ ನಾನಿದ್ದೇನೆ ಅಲ್ವಾ. ಅವಾಗ ಆ ವಿಧಿಯಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ, ಪರಮಾತ್ಮನ ಶಕ್ತಿಯನ್ನ ನಾನು ಬೇರೆಯವರಿಗೆ ಕೊಡಬೇಕಾಗ್ತದೆ. ಓಕೆ, ಭಾಗ್ಯದಾತನಲ್ಲಿ ಕೊಡುವಂತ ಎಲ್ಲ ಅವ್ರದೇ. ಅವ್ರದ್ದೇನೆ. ಅವಾಗ ಅವ್ನು ಕೊಡೋದೇ ನನಗೆ ಯಾಕೆ ವಿಧಿ ಬೇಕು, ನನಗೆ ಯಾಕೆ ವಿದ್ಯೆ ಬೇಕು? ಮೊದ್ಲು ಬಾಬನ ಪಾತ್ರ ಭಾಗ್ಯ ವಿಧಾತ ಆಯ್ತು. ಆದ್ರೆ ಈ ಸ್ಟೇಜ್ ಅಲ್ಲಿ ವಿಧಾತ ಅಲ್ಲ, ಭಾಗ್ಯ ದಾತ. ಅರ್ಥ ಆಗ್ತಿದೆ ಡಿಫ್ರೆನ್ಸ್ ಏನು ಅಂತ? ಹೌದು. ಮೊದ್ಲೇನಾಗ್ತಿತ್ತು, ವಿಧಿಯನ್ನು ನಮ್ಗೆ ಹೇಳ್ತಿದ್ರು, ಅವಾಗ ನಾವ್ ಏನ್ ಮಾಡ್ಬೇಕಿತ್ತು. ಓಕೆ, ಈಗ ಯೋಗೇಶ್ ಅನ್ನ ನಿಮ್ಮನೆ ಬಂದಿದ್ದಾರೆ ಅಂತಂದ್ಮೇಲೆ ದೋಸೆ ನೀವು ಮಾಡ್ಕೊಡ್ಬೇಕು ಅಲ್ವಾ. ಓಕೆ, ಅಲ್ಲಿ ನಾಗರತಕ್ಕ ಬಂದಿದ್ದಾರೆ ಅಂತ ರಾಜಮ್ಮಕ್ಕ ಏನ್ ಮಾಡ್ತಾರೆ, ನಾಗರತಕ್ಕ ಮಾಡಿಸ್ಬಿಟ್ಟು ಇವ್ರು ತಂದು ಕೊಡ್ತಾರಲ್ವಾ. ಯಾವ್ದು ಒಳ್ಳೇದು? ಬಾಬನತ ಕೊಡ್ಸೋದು ಒಳ್ಳೇದು, ನಾನ್ ಮಾಡೋದು ಒಳ್ಳೇದು? ಭಾವನೆ ಸಮಯದ ಅನುಸಾರದಲ್ಲಿ ಭಗವಂತನತ್ತನೇ ಕೊಡಿಸುವಂತ ಸಮಯ ಇವಾಗ ಬಂದಿದೆ. ಇದೆ. ಅವನತ್ರ ಮಾಡಿಸ್ಬಿಟ್ಟು ಆ ಕರ್ಮದ ಫಲ ಎಷ್ಟು ಬರ್ತದೆ ಅದನ್ನೇನ್ ಮಾಡಿ ಅನುಭವ ಮಾಡಿ, ಅವ ಮಕ್ಳಿಗೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗತ್ತೆ. ನಾನು ಮಾಡಿದ್ರೆ ಹೆಂಗಿರ್ತದೆ, ನಮ್ಮಪ್ಪ ಮಾಡಿದ್ರೆ ಹೆಂಗಿರ್ತದೆ. ಈಗ ಹೇಳಿ, ನೀವು ಪರಮಾತ್ಮನ ಆಸ್ತಿನೇ, ನೋ ಡೌಟ್, ಬೇರೆ ಏನಿಲ್ಲ. ಅದೇ ಸೇಮ್ ಪ್ರಾಡಕ್ಟ್. ನೀವು ಕೊಟ್ರೆ ಚೆನ್ನಾಗಿರ್ತದ, ನಿಮ್ಮಪ್ಪ ಕೊಟ್ರೆ ಚೆನ್ನಾಗಿರ್ತದ? ಅಪ್ಪ ಕೊಡ್ಬೇಕು. ಸೇಮ್ ಪ್ರಾಡಕ್ಟ್ ಅಲ್ವಾ. ಶಿವಬಾಬನ ಪ್ರಾಡಕ್ಟ್ ಐತಾನೆ ನೀವು ಕೊಡ್ತಾ ಇರೋದು, ಹೌದು. ಅವನೇ ಯಾಕೆ ಕೊಡ್ಬೇಕು? ನೀವು ಕೊಟ್ರೆ ಏನಾಗ್ತದೆ? ಊರಾಗಿರುತ್ತೆ. ನಾನು ಮಧ್ಯೆ ಬಂದ್ಬಿಟ್ರೆ ನನ್ನೊಂದು ಸ್ವಲ್ಪ ಸ್ವಾರ್ಥ ಇರ್ತದೆ, ಸ್ವಲ್ಪ ನೋಡೋಣ, ಒಂದು ರುಚಿ ನೋಡೋಣ ಅಂತ, ಟೇಸ್ಟ್ ನೋಡೋಣ, ವಾಸನೆ ನೋಡೋಣ ಅಂತ ಏನಿರ್ತಾರೆ ಮಧ್ಯದಲ್ಲಿ. ಇರುತ್ತೆ. ನಾಗರ ತಕ್ಕ ಒಂದು 10 ಜಾಮೂನ್ ಕೊಟ್ಟು ಕಳಿಸಿರ್ತಾರೆ. ಯಾರಿಗೆ? ರಾಜಮ್ಮಕ್ಕನ ಹತ್ರ. ಏನಂತ? ಯೋಗೇಶ್ ಅಣ್ಣ ಕೊಟ್ಬಿಡು. ಕೊಡು ಅಂತ. ಅಲ್ಲಿ ಸ್ವಲ್ಪ ದಾರಿಲಿ ಸ್ವಲ್ಪ ಗ್ಯಾಪ್, 2-3 ರೂಮ್ ದಾಟ್ಬಿಟ್ಟು ಬರ್ಬೇಕು. ಅಕ್ಕಪಕ್ಕದಲ್ಲಿ ಯಾರು ಕಾಣೋದಿಲ್ಲ. ಅವಾಗ ರಾಜಮ್ಮಕ್ಕವರು ತಿನ್ಬಿಟ್ಟಿರ್ತಾರೆ. ಡಬ್ಬ ಓಪನ್ ಮಾಡ್ಬಿಟ್ಟು ಏನು ಅಂತ ನೋಡೋದಿರ್ತದೆ ಏನ. ಆಮೇಲೆ ಮುಟ್ಟಿದ್ದಿರ್ತದೆ, ಒಂದ್ ತಿಂದು ಎಲ್ಲಿ ಗೊತ್ತಾಗ್ತದೆ, ಹಿಂದೆ ಮುಂದೆ ಯಾರು ಇಲ್ವಲ್ಲ. ಒಂದು ನಾನೊಬ್ನೇ ತಿಂದಿದ್ದಲ್ಲ, ನನ್ನ 2 ಮೊಮ್ಮಕ್ಕಳಿಗೆ ಇಟ್ಕೊಳ್ಳ ಅಂತ ಅವ್ರಿಗೆ ಬೇರೆ ಏನ್ ಮಾಡ್ತಾರೆ. ಅಲ್ಲಿ ಕೊಟ್ಟಿದ್ದೆಷ್ಟು, 10, ಹೋಗಿ ತಲುಪಿದ್ದೆಷ್ಟು, 7. ಅರ್ಥ ಆಯ್ತಾ? ಹಾಗೆ ನಾನು ಅಂತ ಇದ್ದಾಗ ಅಲ್ಲಿ ಸ್ವಲ್ಪ ಏನ್ ಬರ್ತದೆ ಹೇಳಿ, ಮಿಕ್ಸ್ ಆಗುತ್ತೆ. ಅದಕ್ಕಾಗಿ ಹೇಳ್ತಾರೆ, ನನ್ನ ಪ್ರಾಡಕ್ಟ್ ಏನಿದೆ ಆಸ್ ಇಟ್ ಈಸ್ ಜನರಿಗೆ ಹೋಗ್ಬಿಟ್ಟು ತಲುಪಲಿ. ಆ ಕರ್ಮದ ಫಲ ನೀನೇ ತಗೋ. ಕರ್ಮದ ಫಲ ಏನ್ ಮಾಡು, ನೀನೇ ಅದು ಕೊಡಬೇಕಾದ ನನ್ನ ಕಾರ್ಯದಲ್ಲಿ ಮಧ್ಯದಲ್ಲಿ ನೀನು ಬರಬೇಡ. ಈ ರೀತಿ ಮಾಡಿ ನೋಡು, ಆವಾಗ ರಾಜಯೋಗದಲ್ಲಿ ಎಷ್ಟು ಸಂಪಾದನೆ ಬರ್ತದೆ. ಇದನ್ನ ನೀನೇನ್ ಮಾಡು, ಚೆಕ್. ಆವಾಗ ನಿನಗೆ ಗೊತ್ತಾಗ್ತದೆ, ನಾನು ಮಾಡಿದ್ರೆ ಹೆಂಗಿರ್ತದೆ, ನನ್ನ ಅಪ್ಪ ಮಾಡಿದ್ರೆ ಹೆಂಗಿರ್ತದೆ. ಇದನ್ನ ಮಾಡ್ಬಿಟ್ಟು ಇದರ ವ್ಯತ್ಯಾಸವನ್ನ ನೀನ್ ನೋಡು. ಈಗ ಏನು ಕರ್ಮವನ್ನ ನಾನು ಮಾಡ್ತೇನೆ, ವಿಶ್ವಕ್ಕೆ ಕೊಡ್ತೇನೆ, ಆ ಫಲ ನಾನೇನ್ ತಗೊಳ್ಳೋದಿಲ್ಲ, ಬೇರೆಯವ್ರಿಗೂ ಕೊಡೋದಿಲ್ಲ. ಸಿಗೋದು ಯಾರಿಗೆ? ಯಾರು ಮನಸ್ಸನ್ನ ಕೊಟ್ಟಿದಾರೋ ಅವರಿಗೆ ತಾನೇ ಸಿಗ್ತದೆ, ಬೇರೆಯವ್ರಿಗೆ ಅವ್ರೇನ್ ಮಾಡೋದಿಲ್ಲ, ಕೊಡೋದಿಲ್ಲ. ಬೇರೆಯವ್ರಿಗೆ ಯಾವಾಗ ಕೊಡ್ತಾರೆ, ಆ ಫಲ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಮಾಡಿದ ಮೇಲೆ ನೀನು ಯಾರಿಗಾದ್ರೂ ಕೊಡುವಂತ ನೀನ್ ಡೈರೆಕ್ಷನ್ ಕೊಟ್ರೆ ಮಾತ್ರ ಬಾಬಾ ಕೊಡ್ತಾರೆ ಹೊರತು, ಇಲ್ಲ ಅಂದ್ರೆ ನೀವು ಮಾಡಿರುವಂತ ಕರ್ಮದ ಫಲವನ್ನ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಏನ್ ಮಾಡ್ತಾರೆ, ಜಮಾ ಮಾಡ್ತಾರೆ. ಅದಕ್ಕಾಗಿ ಬಾಬಾ ಹೇಳಿರುವಂತ ಮಾತನ್ನ ಹೋಮ್ವರ್ಕ್ ಅನ್ನ ಮಾಡಿ ಯಾರು ತಮ್ಮ ಅಕೌಂಟ್ ಅಲ್ಲಿ ಜಮಾ ಮಾಡ್ಕೊಂಡಿದಾರೋ ಅಂತಹ ಮಕ್ಕಳ ಅಕೌಂಟ್ ಅನ್ನ ಮಾತ್ರ ಬಾಬಾ ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ದಾರೆ. ಯಾವ ಮಕ್ಕಳು ನೋಡ್ಬಿಟ್ಟು ಖುಷಿ ಪಡ್ತಿದ್ದಾರೆ, ಅರ್ಥ ಆಯ್ತಾ ಇವಾಗ? ಅನನ್ಯ ಮಕ್ಕಳು. ಈಗ ಟೀಚರು ಹೋಮ್ವರ್ಕ್ ಹೇಳಿದ್ದಾರೆ, ನೀವು ಹೋಮ್ವರ್ಕೇ ಮಾಡಿಲ್ಲ, ಅವಾಗ ನಿಮ್ಮ ಬುಕ್ ಅನ್ನ ನೋಡ್ಬಿಟ್ಟು ಟೀಚರ್ ಖುಷಿ ಪಡ್ತಾರೋ ಪಡಲ್ವೋ? ಸರಿನೋ ಮಾಡ್ಕೊಂಡು ಬರ್ಬೇಕು ತಾನೆ. ವಿಧಿವತ್ತಾಗಿ ಮಾಡಿದಾಗ ಒಳ್ಳೆ ಮಾರ್ಕ್ಸ್ ಸಿಗ್ತದೆ ತಾನೆ, ಪ್ಲಸ್ ಸಿಗ್ತದೆ ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾರು ನಾನು ಹೇಳಿರುವಂತ ಮಾತನ್ನ ಕೇಳಿ ಕಾರ್ಯದಲ್ಲಿ ತಂದು ಅದರ ಲಾಭ ಪಡ್ಕೊಂಡಿದಾರೋ ಅವರ ಭಾಗ್ಯವನ್ನ ನೋಡ್ಬಿಟ್ಟು ಬಾಬಾ ಏನ್ ಮಾಡ್ತಿದಾರಂತೆ, ನೋಡಿ ಇಷ್ಟು ಒಂದು ವಾರದಲ್ಲಿ ಎಷ್ಟು ಇವರ ಅಕೌಂಟ್ ಅಲ್ಲಿ ಏನಾಗ್ಬಿಟ್ಟಿದೆ ಜಮಾ. ಮಕ್ಕಳ ಮುಖ ಇಷ್ಟು ಅಗಲ ಆಗ್ತದೆ, ಅಯ್ಯೋ ಎಷ್ಟು ಜಮಾ ಆಗ್ಬಿಟ್ಟಿದೆ ಅಂತ. ವಾಸ್ತವಿಕತೆ ಇರೋದು 1 ವಾರ ಮಾಡ್ಲೇ ಇಲ್ಲ.
ಏನ್ ಮಾಡಿಲ್ಲ? ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ಮತ್ತೆ ಮಾಡ್ಲಿಕ್ಕೆ ಮತ್ತೆ ಅವಕಾಶ ಇದೆ. ಈ ವಾರ ಸೀರಿಯಸ್ ಆಗಿ ಮಾಡ್ಲಿಕ್ಕೆ ಅವಕಾಶ ಇದೆ. ಮಾಡು ನೋಡಿ, ಅವಾಗ ನಿಮ್ಗೆ ವ್ಯತ್ಯಾಸ ಗೊತ್ತಾಗತ್ತೆ. ಯಾಕಂದ್ರೆ ಇದನ್ನ ನೀವು ಮಾಡಿಲ್ಲ ಅಂತಂದ್ರೆ ಮುಂದಿನ ಬಾಬಾ ಹೇಳಿರುವಂತ ಪಾಠ ನಿಮ್ಗೆ ಅರ್ಥ ಆಗೋದಿಲ್ಲ, ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗೋದಿಲ್ಲ, ಮುಂದೆ ನಿಮ್ಗೆ ರಾಜಯೋಗ ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಯಾಕಂದ್ರೆ ಮನುಷ್ಯ ಮಾಡೋದು ಯಾವ್ದಕ್ಕೆ? ಸ್ವಾರ್ಥಕ್ಕೆ, ಶಾರೀರಕ್ಕೆ. ಅರ್ಥ ತನ್ನ ಲಾಭಕ್ಕೆ ತಾನು ಮಾಡ್ತಾನೆ ಹೊರತು ಯಾವ ಮನುಷ್ಯನು ಯಾರ ಉದ್ಧಾರನೋ ಉದ್ಧಾರ ಮಾಡೋದು ಪರಮಾತ್ಮ ಒಬ್ಬನು ಬಿಟ್ರೆ ಯಾವ ಮನುಷ್ಯಾತ್ಮನು ಕೂಡ ಏನ್ ಮಾಡೋದಿಲ್ಲ, ಯಾರು ಉದ್ಧಾರ ಮಾಡೋದಿಲ್ಲ. ಅವನು ಉದ್ಧಾರನೆ ಅವನು ಮಾಡ್ಕೊಳ್ತಾರೆ. ನೀವು ಇಷ್ಟಪಟ್ಟರು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಎಲ್ಲ ಟೋಟಲಿ ಏನು ನಾನು ಮಾಡಿರುವಂತ ಕರ್ಮದ ಫಲ ಯಾರ ಜೊತೆಗಿರ್ತದೆ? ನನ್ ಜೊತೆಗೆ ಇರುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಕಾರ್ಯದಲ್ಲಿ ತನ್ನಿ. ಓಕೆ, ಶಾಂತಿ. ಓಂ ಶಾಂತಿ.